ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿ ಹ್ಯಾವ್ ಬ್ಯೂಟಿಫುಲ್ ನೋಟಿಫಿಕೇಶನ್. ಈ ಸಲ ಬಂದ್ಬಿಟ್ಟು ವಿಜಯಪುರದಲ್ಲಿ ಕ್ಲೋಸ್ ಟು 80+ ಹೌಸಸ್ KHP ಕಡೆಯಿಂದ ಡೈರೆಕ್ಟ್ ಆಗಿ ಅಲಾಟ್ಮೆಂಟ್ ಕರೆದಿದ್ದಾರೆ. ಈ ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಸೊ ಈ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 18 lakhs ಓನ್ಲಿ, 18 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ 30-40 ಮನೆ 2 BHK, 30-50 ಮನೆ 2 BHK, 30-40, 30-50, 40-60 ಎಲ್ಲ ಇದೆ. ಸೊ ಈ ಎಲ್ಲ ಡೀಟೇಲ್ಸ್ ಕರ್ನಾಟಕ ಆಕ್ಷನ್ ಪ್ರಾಪರ್ಟಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟ್ ಅಲ್ಲಿ ಇದೆ. ನೀವು ಇದನ್ನ ಕ್ಲಿಯರ್ ಆಗಿ ನೋಡ್ಬೋದು. ಸೊ ನಾನು ನಿಮಗೆ ವೆಬ್ಸೈಟ್ ಅಲ್ಲಿ ಈ ಡೀಟೇಲ್ಸ್ ನ ಹೇಗೆ ಹುಡುಕ್ಬೇಕು, ಅದ್ರ ಜೊತೆಗೆ ಈ ಅರ್ಜಿಯನ್ನ ಹಾಕಬೇಕು ಅಂತಂದ್ರೆ ಯಾವ್ಯಾವ ಭಾಗದಲ್ಲಿದೆ ಅಂದ್ರೆ ಮಹಾಲ್ ಭಗತ್, ಇಟ್ಟಂಗಾಳ, ಕಸಬಾ 1-2, ಮುದ್ದೇಬಿಳಾಳ, ಸಿಂದಗಿ, ತಾಳಿಕೋಟೆ, ಇವೆಲ್ಲ ಲೊಕೇಶನ್ ಪ್ರೈಸ್ ಯಾವ ತರ ಇದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು, ಅದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಈ ಎಲ್ಲಾ ಪ್ಲೇಸ್ ವಿಜಯಪುರ ಅಂದ್ರೆ ಬಿಜಾಪುರ, ಓಲ್ಡ್ ಬಿಜಾಪುರದಿಂದ ಎಷ್ಟು ದೂರದಲ್ಲಿದೆ, ಕರೆಂಟ್ ಸ್ಟೇಟಸ್ ಏನಿದೆ, ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಐ ವಿಲ್ ಕವರ್ ಎವ್ರಿಥಿಂಗ್. ಲೊಕೇಶನ್ ವೈಸ್ ಹೋಗ್ಬಿಟ್ಟು ಪ್ರತಿಯೊಂದು ಹುಡುಕ್ಬಿಟ್ಟು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಹಾಗೆ ಕೊನೆಯಲ್ಲಿ ಅರ್ಜಿ ಹಾಕಬೇಕು ಅಂತಂದ್ರೆ ಆನ್ಲೈನ್ ಸರ್ವಿಸಿಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹೋಗ್ಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಅದರಲ್ಲಿ ಕೂಡ ಅರ್ಜಿನೂ ಹಾಕ್ಬೋದು. ಅದನ್ನು ಕೂಡ ಅರ್ಜಿ ಹಾಕೋದು ಕೂಡ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತೀನಿ. ಸೊ ಓನ್ಲಿ ಒನ್ ರಿಕ್ವೆಸ್ಟ್ ಇಸ್, ಸೊ ನೀವು ಈ ವಿಡಿಯೋನ ಈದರ್ ವಿಲ್ ಬಿ ವಾಚಿಂಗ್ ಅಂಡರ್ ರಿಯಲ್ ಎಸ್ಟೇಟ್ ಕನ್ನಡಿಗ ಚಾನಲ್ ಆಗಿರ್ಬೋದು, ಅಥವಾ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ನನ್ನ ಪರ್ಸನಲ್ ಫೇಸ್ಬುಕ್ ಅಕೌಂಟ್ ಅಲ್ಲೂ ಕೂಡ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ, 40,000 ಜನ, ಅವ್ರಿಗೂ ಅಲ್ಲಿ ನೋಡ್ತಾ ಇದ್ರು ಕೂಡ, ಅಥವಾ ಲಿಂಕ್ಡ್ಇನ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ಯು ಕ್ಯಾನ್ ಫಾಲೋ ಮಿ ಆನ್ ಲಿಂಕ್ಡ್ಇನ್ ಆಲ್ಸೋ, ಮಂಜುನಾಥ್ ಕುಂಬಾರಿ ಅಂತ ಹೇಳಿ ನೋಡ್ಬೋದು. ಓನ್ಲಿ ಫ್ಯೂ ಬೇಸಿಕ್ ಥಿಂಗ್ಸ್ ಗೈಸ್. ಡಿಸ್ಕ್ರಿಪ್ಷನ್ ನಲ್ಲಿ ವೆಬ್ಸೈಟ್ ಇರುತ್ತೆ KHBದು, ಅದ್ರ ಜೊತೆ ನನ್ನ 2 ಇಂಪಾರ್ಟೆಂಟ್ ಡೀಟೇಲ್ಸ್ ಇದೆ. ನಿಮ್ಗೆ ಈ ತರ ಮಾಹಿತಿಗಳು ಮಿಸ್ ಆಗಬಾರ್ದು, ನೋಟಿಫಿಕೇಶನ್ ಮಿಸ್ ಮಾಡ್ತೀರಾ, ಚೆಕ್ ಮಾಡಲ್ಲ ಅಂತಂದ್ರೆ ಯು ಕ್ಯಾನ್ ಜಾಯಿನ್ ಮೈ ವಾಟ್ಸಪ್ ಲಿಂಕ್. ಪ್ರತಿಯೊಂದು ಕರ್ನಾಟಕದ ಪ್ರಾಜೆಕ್ಟಿನ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ನಾವು ವಾಟ್ಸಪ್ ಲಿಂಕ್ ಅಲ್ಲಿ 2 to 3 ಟೈಮ್ಸ್ ಹಾಕ್ತೀವಿ, ರಿಮೈಂಡರ್ ಮಾಡ್ತೀವಿ. ಹಾಗೆ ಎವ್ರಿ ಒನ್ ಡಿಸರ್ವ್, ನನ್ನ ಎಲ್ಲಿ ಬೇಕಾದ್ರೂ ಫಾಲೋ ಮಾಡ್ಕೊಳ್ಳಿ. ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಂಡ್ರೆ ಯು ವಿಲ್ ಹ್ಯಾವ್ ಅ 2 ಫ್ರೀ ಕನ್ಸಲ್ಟೇಷನ್. ವಾಟ್ ಯು ಮೀನ್ ಬೈ 2 ಫ್ರೀ ಕನ್ಸಲ್ಟೇಷನ್ ಅಂದ್ರೆ, ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳ್ಕೊಬಹುದು. ಅರ್ಜಿ ಹಾಕೊಡಿ ಅಂದ್ರೆ ಅರ್ಜಿನೂ ಹಾಕೊಡ್ತೀವಿ. ಅದೇ ತರ ಕರ್ನಾಟಕದಲ್ಲಿ ಈಗ ಕೆಲವೊಂದು ಬೆಂಗಳೂರಲ್ಲಿ ಕೂಡ BDA ಶಿವರಾಮ್ ಕಾರಂತ್ ಲೇಔಟ್ ಬರ್ತಾ ಇದೆ. ಓಕೆ, ಸೂರ್ಯನಗರ ಫೇಸ್ 4 ಮತ್ತೆ ಅಲಾಟ್ಮೆಂಟ್ ಇದೆ. ಅಥವಾ ಮೊನ್ನೆ ಮಂಡ್ಯ ನಾಗಮಂಗಲದಲ್ಲಿ ಕೂಡ ಒಂದು ಲೇಔಟ್ ಕರೆದಿದ್ದಾರೆ. ಮಡಿಕೇರಿ ಲೇಔಟ್, KHP ಲೇಔಟ್ ಲಾಟ್ರಿ ನಡೀತಾ ಇದೆ. ಈ ತರ ಮಲ್ಟಿಪಲ್ ಡೀಟೇಲ್ಸ್ ಏನಾದರೂ ಸೈಟ್ಗಳು ಸೇಲ್ ಇದ್ರು ಕೂಡ ನಮ್ಮ ಚಾನಲ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ನಮ್ಗೆ ಈ ಎಲ್ಲ ಡೀಟೇಲ್ಸ್ ಸಿಗೋದು ಕರ್ನಾಟಕ ಹೌಸಿಂಗ್ ಬೋರ್ಡ್ KHB ವೆಬ್ಸೈಟ್ ಅಲ್ಲಿ. ನೀವು ಕರ್ನಾಟಕ ಗೂಗಲ್ ಅಲ್ಲಿ KHB ಅಂತ ಹೊಡೆದ್ರೆ ಸಾಕು, ಫಸ್ಟ್ ಲಿಂಕ್ KHB ಇರುತ್ತೆ. ಸೊ ಇದರಲ್ಲಿ ರೀಡ್ ಮೋರ್ ಡೀಟೇಲ್ಸ್ ನ ನೀವು ರೀಡ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೋಟಿಫಿಕೇಶನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಹೌಸಸ್ ಇನ್ ವೇರಿಯಸ್ ಲೇಔಟ್ ಡೆವಲಪ್ಡ್ ಇನ್ ವಿಜಯನಗರ ಡಿಸ್ಟ್ರಿಕ್ಟ್ ಅಂತ ಹೇಳಿ. ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅಂತಂದ್ರೆ, ಇದನ್ನ ಓಪನ್ ಮಾಡಿದಾಗ ನಮಗೆ ಈ ತರ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಸ್ಟೇಜ್ ಬೈ ಪಾಯಿಂಟ್. ವಿಡಿಯೋನ ಕೊನೆ ತನಕ ನೋಡಿ. ಅರ್ಜಿ ಏನಾದರೂ ಹಾಕೊಡ್ಬೇಕು ಅಂತಂದ್ರೆ ಕೂಡ ನಾವು ಅರ್ಜಿ ಹಾಕೊಡ್ತೀವಿ. ಅರ್ಜಿ ಮಾತ್ರ ಹಾಕೊಡ್ತೀವಿ. ನೀವು ಮತ್ತೆ ಮಾಡಿಸ್ಕೊಡ್ತೀರಾ, ಹಾಗೆ ಮಾಡಿಸಿ ಹೀಗೆ ಮಾಡಿಸಿ, ಅವೆಲ್ಲ ನಮ್ಮ ಹತ್ರ ಇಲ್ಲ. ಸೊ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನೀವೇ ಮನೇಲಿ ಕೂತ್ಕೊಂಡು ಈಸಿಯಾಗಿ ಅರ್ಜಿ ಹಾಕ್ಬೇಕು. ಅಂದ್ರೆ ಎಲ್ಲ ಪಾಯಿಂಟನ್ನ ಕವರ್ ಮಾಡಿದ್ವಿ, ಯಾವುದೇ ಒಂದು ಪಾಯಿಂಟನ್ನು ಹೈಡ್ ಮಾಡಿಲ್ಲ ಇದರಲ್ಲಿ. ಸೊ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಮೇಲೂ ನೀವು ಏನಾದರೂ ಡೌಟ್ಸ್ ಇದ್ರೆ ಲೀಸ್ ಡೌನ್ ಮಾಡ್ಕೊಂಡು ವಿಡಿಯೋ ನೋಡಿದ್ಮೇಲೆ ನೀಟಾಗಿ ನಮಗೆ ಕಾಲ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ನೀವು ಮೆಸೇಜ್ ಮಾಡಿದ್ರೆ ಸಾಕು, ನಿಮ್ಮ ನಂಬರ್ ಶೇರ್ ಮಾಡಿದ್ರೆ ಸಾಕು. ವಿತ್ ಕ್ವಶನ್ಸ್ ನಾವೇ ನಿಮ್ಗೆ ಕಾಲ್ ಬ್ಯಾಕ್ ಮಾಡಿ, ನಾನೇ ಕಾಲ್ ಬ್ಯಾಕ್ ಮಾಡಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಸೊ ಕೊನೆಯಲ್ಲಿ ಮಾತ್ರ ಲೇಔಟ್ ರಿವ್ಯೂ ಇರುತ್ತೆ, ಮಿಸ್ ಮಾಡ್ಕೊಬೇಡಿ. ನೀವು ಎಲ್ಲಿ ಅರ್ಜಿ ಹಾಕಬೇಕು ಅದನ್ನ ಕೂಡ ನೀಟಾಗಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಸೊ ಅವ್ರು ಹೇಳ್ತಾ ಇದ್ದಾರೆ, ಆನ್ಲೈನ್ ಮುಖಾಂತರ ಕರೆದಿರೋದು. ಲಭ್ಯವಿರುವ ಮನೆಗಳನ್ನು ಹಂಚಿಕೆ ಮಾಡಲು ಆನ್ಲೈನ್ ಮೂಲಕ ಸಾರ್ವಜನಿಕರಿಂದ ನೋಂದಣಿ ಶುಲ್ಕ ಮತ್ತು ಆರಂಭಿಕ ಠೇವಣಿ ಹೊಸದಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತರು ಈ ಪೇಮೆಂಟ್ ಮುಖಾಂತರ ನೋಂದಣಿ ಮಾಡ್ಕೋಬೇಕು. ಸ್ಟಾರ್ಟ್ ಆಗಿರೋದು 11/8 ಆಗಸ್ಟ್ 11ನೇ ತಾರೀಕು. ಕೊನೆಯ ದಿನಾಂಕ ಬಂದ್ಬಿಟ್ಟು 31st ಆಗಸ್ಟ್. ಇನ್ನು ನಿಮಗೆ 17 ದಿವಸ ಟೈಮ್ ಇದೆ. ಎಲ್ಲೆಲ್ಲಿದೆ ಅಂತ ಹೇಳಿದೆ ನೋಡಿ. ನೀವು ಬೇಕಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ, ಯು ಕ್ಯಾನ್ ಸಿ ದಿಸ್. ಬೆಟರ್ ಸ್ಕ್ರೀನ್ ನಾನು ಕೊಡ್ತೀನಿ ನೋಡಿ. ದಿಸ್ ಅ ಬೆಟರ್ ಸ್ಕ್ರೀನ್. ಸೊ ಇಲ್ಲಿ ನೋಡಿ, ಎಲ್ಲ ವಿಜಯಪುರ ಅಂದ್ರೆ ಬಿಜಾಪುರದಲ್ಲಿ ಬಂದಂತಹ ಲೇಔಟ್ಗಳೇ. ಒಂದು ಮಹಲ್ ಭಗತ್ ಅಂತೇಳಿ, ಇನ್ನೊಂದು ಇಟ್ಟಂಗಿಹಾಳ 2 ಸೆಕೆಂಡ್ ಫೇಸ್, ಕಸಬಾ ಫೇಸ್ 1, ಕಸಬಾ ಫೇಸ್ 2, ಮುದ್ದೇಬಿಳಾಳ 2ನೇ ಹಂತ, ಸಿಂದಗಿ ತಾಳಿಕೋಟೆ 1ನೇ ಹಂತ.
ಈ ಎಲ್ಲ ಲೇಔಟಲ್ಲಿ ಮಲ್ಟಿಪಲ್ ಅಲಾಟ್ಮೆಂಟ್ ಹಿಂದೆನೂ ಕರೆದಿದ್ದಾರೆ, ಕೆಲವೊಂದು ಲೊಕೇಶನಲ್ಲಿ ಆಪ್ಷನ್ ಮಾಡಿದರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಎಷ್ಟೋ ರಿವ್ಯೂ ಮಾಡಿದ್ದೀನಿ, ಬಟ್ ಇದರಲ್ಲೂ ಕೂಡ ಹೇಳ್ತೀನಿ. ಸೊ LIG, MIG, HIG, LIG, MIG, LIG, LIG, MIG, LIG, MIG, MIG. ಸೊ ಇದೇನಂತಂದ್ರೆ LIG ಅಂದ್ರೆ ಲೋವರ್ ಇನ್ಕಮ್ ಗ್ರೂಪ್, MIG ಅಂದ್ರೆ ಮಿಡ್ ಇನ್ಕಮ್ ಗ್ರೂಪ್. ಇದು ಜಸ್ಟ್ ಕ್ಯಾಟಗರಿ, ನೀವೇನು ಇನ್ಕಮ್ ಪ್ರೂಫ್ ಕೊಡಬೇಕಾಗಿಲ್ಲ, ಯಾಕಂದ್ರೆ ಪ್ರೈಸ್ ಫಿಕ್ಸ್ ಆಗ್ಬಿಟ್ಟಿದೆ, ಇಲ್ಲಿ ಏನು ಚೇಂಜಸ್ ಇರಲ್ಲ. ಇದು ಅಲಾಟ್ಮೆಂಟ್ ಲಾಟ್ರಿ ಅಲ್ಲ, ಇದು ಅಲಾಟ್ಮೆಂಟ್ ಥ್ರೂ ಲಾಟ್ರಿ, ಇದು ಆಪ್ಷನ್ ಅಲ್ಲ. ಹಾಗಾಗಿ ಪ್ರೈಸ್ ಇದೇ ಪ್ರೈಸ್ಗೆ ನಿಮಗೆ ಅಲಾಟ್ಮೆಂಟ್ ಆಗ್ಬೇಕಷ್ಟೇ, ಯಾರು ಬಂದಿಲ್ಲ ಅಂತಂದ್ರೆ. ಸೊ LIG ಅಂದ್ರೆ ಟೆಕ್ನಿಕಲಿ 30-40 ಸೈಟ್ ಇರುತ್ತೆ, 9/12. MIG ಅಂದ್ರೆ 9/15, 30-50 ಸೈಟ್ ನಾವೇನು ಹೇಳ್ತೀವಿ. HIG ಅಂದ್ರೆ 40-60, 12/18 ಈ ರೇಂಜಿಗೆ ಇರುತ್ತೆ. ಸೊ ಇಲ್ಲಿ ನೋಡಿ ಎಷ್ಟು ಮನೆಗಳಿದೆ. LIG 5 ಮನೆ ಇದೆ, MIG 7 ಮನೆ ಇದೆ, HIG ನೋಡಿ. ಯಾರು ಅರ್ಜಿ ಹಾಕಬೇಕು ಕೇರ್ಫುಲ್ ಆಗಿರಿ. ಇದು ಬಿಜಾಪುರದಲ್ಲಿರೋದು. ನೀವು ಇನ್ವೆಸ್ಟ್ಮೆಂಟ್ಗೆ ಕನ್ಸಿಡರ್ ಮಾಡ್ಬೋದಾ ಮಾಡಬಾರ್ದಾ ಕೂಡ ನೀವು ಏನೇ ಕ್ವಶನ್ಸ್ ಇದ್ರೂ ಹಾಕಿ. ನಾನೇನಾದ್ರೂ ಈ ವಿಡಿಯೋದಲ್ಲಿ ಕವರ್ ಮಾಡಿಲ್ಲ ಅಂತಂದ್ರೆ ಆ ಕ್ವಶನ್ ತಗೊಂಡು ಎವ್ರಿ ಡೇ ನೈಟ್ 9:30, 10 ಗಂಟೆ ಸುಮಾರು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಕೂಡ ಲೈವ್ ಬರ್ತೀವಿ. ಸೊ ನೀವು ಅವಾಗ ಇದನ್ನ ಚೆಕ್ ಕೂಡ, ಏನೋ ಕ್ವಶನ್ಸ್ ಇದ್ರು ಅಲ್ಲಿ Q&A ಕೂಡ ಮಾಡ್ತೀವಿ. ಸೊ ನೋಂದಣಿ ಶುಲ್ಕ 500, 1000, 1500 ಪ್ರತಿಯೊಂದು ಹಾಗೆ ಇದೆ. ಸೊ ಇದರಲ್ಲಿ ನೋಡಿ 5, 7, 5, 6, 1 ಒಂದಿದೆ. ಕಸಬಾ ಫೇಸ್ 1 ಅಲ್ಲಿ 12 LIG ಇದೆ. ಕಸಬಾ ಫೇಸ್ 2 ಅಲ್ಲಿ 21 LIG. ಇಲ್ಲಿ ಜಾಸ್ತಿ ನಂಬರ್ಸ್ ಇದೆ, ಇದ್ರ ಮೇಲೆ ಕೇರ್ಫುಲ್ ಆಗಿರಿ. ಎಲ್ಲ ಬಿಜಾಪುರ ಡಿಸ್ಟಿಕ್ ಆಗಿರೋದ್ರಿಂದ ಎಷ್ಟೆಷ್ಟು ದೂರದಲ್ಲಿದೆ ಅದನ್ನು ಕೂಡ ರಿವ್ಯೂ ಮಾಡ್ಬಿಡೋಣ. ಸೊ ಈ ನೋಂದಣಿ ಶುಲ್ಕ ಇದೆಯಲ್ಲ, ಇದು ನಾನ್ ರಿಫಂಡಬಲ್. ಅಂದ್ರೆ ಈಗ ಅರ್ಜಿ ಹಾಕ್ತೀರಾ, ನನಗನ್ಸಿದ ಮಟ್ಟಿಗೆ ಈಗ ಅರ್ಜಿ ಹಾಕಿ ಇದನ್ನ ನೀವು ಕಂಟಿನ್ಯೂ ಮಾಡಿದ್ರೆ ಇನ್ನೊಂದು 2-3 ತಿಂಗಳಲ್ಲಿ ಲಾಟ್ರಿ ಮಾಡ್ತಾರೆ. ಯಾಕಂದ್ರೆ ಇವೆಲ್ಲ ಹಳೆಯ ಲೇಔಟು, ಹಳೆ ಮನೆಗಳಾಗಿರೋದ್ರಿಂದ ಇವೆಲ್ಲ ಹೊಸ ಮನೆ ಇರಲ್ಲ, ಈಗ ಕಟ್ಕೊಡಲ್ಲ ಗೈಸ್, ನೆನಪಿರಲಿ. ಇವು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಟ್ಟಿರೋ ಮನೆಗಳನ್ನ ಸೇಲ್ ಮಾಡ್ತಾ ಇರೋದು. ಸೊ ಆರಂಭಿಕ ಠೇವಣಿ 10,000, 40,000, 50,000 ಸಿಂಪಲ್ ಆಗಿದೆ. LIGಗೆ 10,000, MIGಗೆ ಎಷ್ಟು. ಓಕೆ, ಸೊ ಇದು ಗಮನದಲ್ಲಿರಲಿ. ಇದು ಮಾತ್ರ ರೀಫಂಡ್ ಆಗುತ್ತೆ ಯಾವಾಗ ನಿಮಗೆ ಅಲಾಟ್ಮೆಂಟ್ ಆಗಲಿಲ್ಲ ಅಂದ್ರೆ. ಈಗ 8ನೇ ತಿಂಗಳಲ್ಲಿ ಇದ್ದೀವಿ, ಆಗಸ್ಟ್ ಎಂಡಿಗೆ ಇದನ್ನ ಮಾಡ್ತಾರೆ. ಸೊ 3 ತಿಂಗಳಲ್ಲಿ ಮಾಡಿದ್ರು ಅನ್ಕೊಂಡು, ಇನ್ ದ ಮಂತ್ ಆಫ್ ನವೆಂಬರ್, ಡಿಸೆಂಬರ್ ಒಳಗಡೆ ಲಾಟ್ರಿ ಮಾಡಿದ್ರೆ, ಲಾಟ್ರಿ ಆದ ಮೇಲೆ ನಿಮಗೆ ಏನಾದರೂ ಸಿಗ್ಲಿಲ್ಲ ಅಂತಂದ್ರೆ ನೋಂದಣಿ ಶುಲ್ಕನ ಕಟ್ ಮಾಡಿಬಿಟ್ಟು ಆರಂಭಿಕ ಠೇವಣಿ ಏನು ಕಟ್ಟಿರ್ತಲ್ಲ ಇದು ವಿತೌಟ್ ಕಟ್ ಮಾಡ್ದಲೆ ನಿಮಗೆ ಕೊಡ್ತಾರೆ. ಈಗ ಪ್ರೈಸ್ ಮೇಲೆ ಹೋಗೋಣ ನೋಡಿ. LIGಗೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇದೆ. ಮಹಲ್ ಭಗತ್ತಲ್ಲಿ LIGಗೆ 24 ಲಕ್ಷ ಇದೆ. ಸೊ ಒಂದು LIG ಅಂತಂದ್ರೆ ನಿಮಗೆ ಒಂದು ರಫ್ಲಿ ಕೊಟ್ಬಿಡ್ತೀನಿ ನೋಡಿ. LIG ಅಂದ್ರೆ 1200 ಸ್ಕ್ವೇರ್ ಫೀಟ್ ಇರುತ್ತೆ. ಓಕೆ, ಸೊ ಅವ್ರು ಹೇಳೋದು ಎಷ್ಟು ಪ್ರೈಸ್ ಇದೆ, 24 ಲಕ್ಷ ಇದೆ, ಡಿವೈಡೆಡ್ ಬೈ 1200 ಅಂದ್ರೆ ನಿಮಗೆ 2,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಒಂದು 30-40 ಸೈಟ್ ವಿತ್ ಮನೆ ಯಾವ ಕಂಡೀಷನ್ ಇದೆ ಅದೇ ಕಂಡೀಷನ್ ಅಲ್ಲಿ. ಸೊ ಹಳೆ ಮನೆಗಳು ಅದು ಮೋಸ್ಟ್ಲಿ 5 ವರ್ಷ. ಯಾರಾದರೂ ಮಹಲ್ ಭಗತ್ ಅವರು ಅಥವಾ ಈ ಪ್ಲೇಸ್ ಅಲ್ಲಿ ಇದ್ರೆ ಆ ಲೇಔಟ್ ಎಷ್ಟು ಹಳೇದು, ಮನೆಗಳು ಎಷ್ಟು ಹಳೇದು ಅಂತಿದ್ರೆ ಕಮೆಂಟ್ ಮಾಡಿ, ನನಗೆ ತುಂಬಾ ಈಸಿ ಆಗುತ್ತೆ. ನನ್ನ ಪ್ರಕಾರ ಇವೆಲ್ಲ ತುಂಬಾ ಹಳೆ ಲೇಔಟ್, ಮಿನಿಮಮ್ ಅಂದ್ರೆ 10 ವರ್ಷ ಹಳೆ ಮನೆಗಳು ಇದ್ದೇ ಇರುತ್ತೆ. ಸ್ವಲ್ಪ ಹಿಂದೆ ಸ್ವಲ್ಪ ಮುಂದೆ ಆಗ್ಬೋದು. ಸೊ 8 ವರ್ಷ, 7 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 12 ವರ್ಷ ಇರ್ಬೋದು. ಮನೆಗಳ ಸ್ಟೇಜು ಯಾವ ತರ ಇರುತ್ತೆ ಗೊತ್ತಿಲ್ಲ. ಲೋಕಲ್ ಅಲ್ಲಿ ಯಾರಾದರೂ ಇದ್ರೆ, ಓಕೆ, ನೀವು ಅಲ್ಲೇ ಹತ್ರದಲ್ಲಿ ಇದ್ದೀರಾ, ಬೇಕಂದ್ರೆ ನನಗೆ ವಿಡಿಯೋ ಕೊಡ್ತೀನಿ ಅಂತಂದ್ರೆ ಕೊಡಿ, ನಾನು ನನ್ನ ವಿಡಿಯೋ ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ನೀವೇನಾದ್ರೂ ಆ ಥರ ವಿಡಿಯೋ ಮಾಡಿ ಕಳ್ಸೋಂಗಿದ್ರೆ, ಅಥವಾ ಈ ವಿಡಿಯೋ ನೋಡಿ ಯಾರಾದರೂ ನೋಡ್ಲಿಕ್ಕೆ ಹೋಗಿ ಏನಾದರೂ ವಿಡಿಯೋ ಮಾಡೋಂಗಿದ್ರೆ ನನಗೆ ಹೇಳಿ, ಯಾವ ಥರ ನನಗೆ ವಿಡಿಯೋ ಬೇಕಂತ ಹೇಳ್ತೀನಿ. ನೀವು ಮಾತಾಡೋ ಅವಶ್ಯಕತೆ ಇಲ್ಲ, ವಿಡಿಯೋದಲ್ಲಿ ಬರೋ ಅವಶ್ಯಕತೆ ಇಲ್ಲ ನನಗೆ. ಅಂದ್ರೆ ನೀವು ಆ ಡೀಟೇಲ್ಸ್, ಈಗ ಫಾರ್ ಎಕ್ಸಾಂಪಲ್ ಮಹಲ್ ಭಗತಿಗೆ ಹೋಗಿದ್ದೀರಾ ಅನ್ಕೊಳ್ಳಿ, ಎಲ್ಲ ಒಂದೇ ಕಡೆ ಇರುತ್ತೆ. ಓಕೆ, ಸುಮ್ಮನೆ ಒಂದೊಂದು 5 ನಿಮಿಷದ ವಿಡಿಯೋ ಎಲ್ಲ ಮನೆ ತೋರಿಸಿ ಕೊಟ್ರೆ, ಒಳಗಡೆ ಇಲ್ಲ ಹೊರಗಡೆನೆ. ಸೊ ಅದನ್ನ ನಾನು ಎಡಿಟ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಹಾಕಿ ತೋರಿಸ್ಬೋದು. ಯಾರಾದರೂ ಇದ್ರೆ ಕಾಲ್ ಮಾಡಿ, ನಮ್ಮ ಫ್ಯಾನ್ಸು ಅಥವಾ ನಮ್ಮ ಸಬ್ಸ್ಕ್ರೈಬರ್ಸು ಯಾವ ಲೊಕೇಶನ್ ಇದ್ರೂ ನಮ್ಗೇನು ಬೇಜಾರಿಲ್ಲ. ನಾನು ಹೇಳ್ತೀನಿ, ನೀವು ಹೋದಾಗ ಯಾವ ಥರ ಮಾಡಬೇಕು ಅಷ್ಟು ಮಾಡಿಕೊಟ್ರೆ ಸಾಕು. ಸೊ ಈಗ 2,000 ರೂಪಾಯಿಗೆ ವಿತ್ ಮನೆ ಸಿಗುತ್ತೆ. ಸೊ ಮನೆ ಕಂಡೀಷನ್ ಸರ್ಟನ್ಲಿ 2 BHK ಇರುತ್ತೆ. ಕಾಂಪ್ಯಾಕ್ಟ್ ಒಂದು 750 ಅಡಿ ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರ್ತಾರೆ. ಸುತ್ತಮುತ್ತ ಒಂದು 3 ಅಡಿ ಜಾಗ ಬಿಟ್ಟು ನೀಟಾಗಿ ಮಾಡಿರ್ತಾರೆ. ಯಾಕಂದ್ರೆ ತುಂಬಾ KHP ಮನೆಗಳು, ಹಳೆ ಮನೆಗಳು ನಾನು ನೋಡಿದ್ದೀನಲ್ವಾ. ಸೊ ಹಾಗಾಗಿ ಈ ಥರ ಇರುತ್ತೆ. ಓಕೆ, ಸೊ ಅದೇ ನಿಮಗೆ 30-50 ಅಂತಂದ್ರೆ ಇದನ್ನ ಹೆಂಗೆ ಓದ್ಕೋಬೇಕು ಅಂತಂದ್ರೆ ನೋಡಿ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ 28,000, ಸಾರಿ 28 lakhs ಡಿವೈಡೆಡ್ ಬೈ 1,500 ಅಡಿ MIG. ನೋಡಿ, MIG ತಗೊಂಡ್ರೆ ನಿಮಗೆ ಅದೇ ಮನೆ, ಅದೇ ಜಾಗ, 1,500 ಸ್ಕ್ವೇರ್ ಫೀಟ್ ಅದೇ ಏರಿಯಾದಲ್ಲೇ ನಿಮಗೆ 1,266 ರೂಪಾಯಿ ಬೀಳುತ್ತೆ. ದಿಸ್ ಇಸ್ ಸ್ಮಾರ್ಟ್ ವೇ ಆಫ್ ಇನ್ವೆಸ್ಟಿಂಗ್. ಈಗ ಅಲ್ಲಿ ನೀವು ಹೆಂಗ್ ಮಾಡಬೇಕು ಅಂತಂದ್ರೆ, ಲ್ಯಾಂಡ್ ಯಾವ ಪ್ರೈಸ್ಗಿದೆ ಅಂತ ತಿಳ್ಕೊಬೇಕು. ಈಗ ಅನ್ಕೊಳ್ಳೋಣ, ಆ ಮಹಲ್ ಭಗತ್ತಲ್ಲಿ ಈ MIG LIG ಏನು ಲೇಔಟ್ ಇದೆಯಲ್ಲ, ಅನ್ಕೊಳ್ಳೋಣ ಮಾರ್ಕೆಟು 2,000 ಅಥವಾ 1,000 ಬೇಡ, 1,500 ಇದೆ ಅಂತ ಅನ್ಕೊಳ್ಳೋಣ. ಈಗ ನೀವು ಅಲ್ಲಿ 1,500ಕ್ಕೆ ಜಾಗ ತೊಗೊಳಕ್ಕೆ ಇಷ್ಟಪಡ್ತೀರೋ, ಇಲ್ಲ ಇನ್ನೊಂದು 300 ರೂಪಾಯಿ ರಿಸ್ಕ್ ತೊಗೊಂಡು ಎಕ್ಸಿಸ್ಟಿಂಗ್ ಹಳೆ ಮನೆ ಆದರೂ ಪರವಾಗಿಲ್ಲ ತೊಗೊಂತಿರೋ, ಇನ್ವೆಸ್ಟ್ ಮಾಡ್ತಿರೋ, ಆ ಥರ ನೀವು ತಲೆ ಓಡಿಸ್ಬೇಕು. ಅದಕ್ಕೆ ನೀವು ಆ ಜಾಗದಲ್ಲಿ ಎಕ್ಸಾಕ್ಟ್ಲಿ
ರೇಟ್ ಏನಿದೆ, ಯಾವ ತರ ಇದೆ, ಮುಂದೆ 5 ವರ್ಷಕ್ಕೆ ಏನಾಗುತ್ತೆ, 10 ವರ್ಷಕ್ಕೆ ಏನಾಗುತ್ತೆ ಸ್ಟಡಿ ಮಾಡಬೇಕು. ನಾನು ಕೊನೆಯಲ್ಲಿ ಲೇಔಟ್ ರಿವ್ಯೂ ಮಾಡ್ಬೇಕಾದ್ರೆ ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಫಂಡಾ ರಿಮೇನ್ಸ್ ದ ಸೇಮ್ 32 lakhs 4060 ಸೈಟ್ಗೆ ಅಂತ ಹೇಳ್ತಾರೆ. ಇದನ್ನ ಡಿವೈಡೆಡ್ ಬೈ 2400 ಸ್ಕ್ವೇರ್ ಫೀಟ್ ಅಂತ ನೋಡೋಣ. ಸಾರಿ, 1333 ರೂಪಾಯಿ ಬೀಳುತ್ತೆ. 4060 ವೆರಿ ವೆರಿ ಹೈ ಬಜೆಟ್. ನೀವು ಅದನ್ನ ಥಿಂಕ್ ಮಾಡಬೇಕು, ವೆದರ್ ಯು ರಿಯಲಿ ವಾಂಟ್ ಟು ಇನ್ವೆಸ್ಟ್ 32 lakhs ಫಾರ್ 4060 KHP ಹಳೆ ಮನೆಗೆ ಅನ್ನೋದು ಕೂಡ ನೀವು ಅದ್ರ ಮೇಲೂ ಕೂಡ ಇದನ್ನ ಯೋಚನೆ ಮಾಡಬೇಕಾಗುತ್ತೆ. ಇವನ್ ಇಟ್ಟಂಗೆ ಹೇಳದಲ್ಲೂ ಕೂಡ ಸೇಮ್, ಇಲ್ಲಿಕಿನ ಇಲ್ಲಿ ಕಮ್ಮಿ ಇದೆ, 20,22,00,000. ಕಸ್ಬಾದಲ್ಲಿ ನೋಡಿ, ಕಸ್ಬಾ ಮಹಲ್ ಭಗತ್ ಎರಡು ಆಪೋಸಿಟ್ ಲೇಔಟ್. ಕಸ್ಬಾಲ್ ಇನ್ನೂ ಕಮ್ಮಿ ಇದೆ ನೋಡಿ, ನಂಬರ್ಸ್ ಜಾಸ್ತಿ ಇದೆ. ನೀವು ಇಲ್ಲಿ ಒಂದು ಸ್ವಲ್ಪ ಟಾರ್ಗೆಟ್ ಮಾಡಬಹುದು. ಇಲ್ಲಿ ನೋಡಿ MIG 25 ಲಕ್ಷಕ್ಕೆ ಬರ್ತಾ ಇದೆ. ಓಕೆ, ಕಸ್ಬಾ 2 ಅಲ್ಲಿ ಡಿವೈಡೆಡ್ ಬೈ 1600 ರೂಪಾಯಿ. ಈ ಲೇಔಟ್ ಅಲ್ಲಿ ನನಗೆ ಗೊತ್ತಿರೋಂಗೆ ಮೊನ್ನೆ ಅಲಾಟ್ಮೆಂಟ್ 800ಕ್ಕೂ 900 ರೂಪಾಯಿಗೂ ಹೋದ ವರ್ಷ ಆದಂಗಿತ್ತು ಓನ್ಲಿ ಸೈಟು. ನೋಡಿ, ಇನ್ನೊಂದು ಸ್ವಲ್ಪ ಹಾಕಿದ್ರೆ ನಿಮ್ಗೆ ಹಳೆ ಮನೆ ಸಿಗುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಅರ್ಜಿ ಹಾಕಬೇಕು. ವೆರಿ ಸ್ಮಾರ್ಟ್. ಅರ್ಜಿ ಹಾಕೋದಾಗ್ಲಿ, ಈ ತರ ಡಿಸ್ಕಷನ್ ಯಾವ್ದು ಬೆಸ್ಟ್ ಏನಾದ್ರು ಬಿಟ್ಟು ಫೋನ್ ಮಾಡಿ, ವಿ ವಿಲ್ ಕನ್ಸಲ್ಟ್. ನೀವು ಏನೇ ಕ್ವಶನ್ಸ್ ನಾವು ಫ್ರೀಯಾಗಿ ಆನ್ಸರ್ ಮಾಡ್ತೀವಿ. ವಿ ಡೋಂಟ್ ಚಾರ್ಜ್ ಯು. ವಿ ಪಿಕ್ ಆಲ್ ಯುವರ್ ಕಾಲ್ಸ್ ವಿತ್ ಕ್ವಶನ್ಸ್ ಓನ್ಲಿ ವಿಡಿಯೋ ನೋಡಿದ್ಮೇಲೆ ಮಾತ್ರ. ಸೊ ತಾಳಿಕೋಟೆಯಲ್ಲಿ ನೋಡಿ, ಸಿಂಪಲ್ 18 ಲಕ್ಷ ಒಂದು LIG ಸೈಟ್ಗೆ, ಅಂದ್ರೆ 1,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ 30-40 ಸೈಟ್ ವಿತ್ ಎಕ್ಸಿಸ್ಟಿಂಗ್ ಮನೆ ಯಾವ ಕಂಡೀಷನ್ ಇದೆ ಅದನ್ನೇ ಕೂಡ ಕೊಡ್ತಾ ಇದ್ದಾರೆ. ಸಿಂದಗಿಯಲ್ಲಿ ನೋಡಿ 20 ಲಕ್ಷ. ಓಕೆ, ತಾಳಿಕೋಟೆಗೆನ ಸಿಂದಗಿಯಲ್ಲಿ ಇನ್ನೂ ಕಮ್ಮಿ. ಓಕೆ, ಈ ತರ ಗಮನ ಇಟ್ಕೊಂಡು ಮಾಡ್ಕೋಬೇಕು. ಸೊ KHP ಯಲ್ಲಿ ಅರ್ಜಿ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಹಂಚಿಕೆದಾರ ಶುಲ್ಕ, ಮನೆ ಹಂಚಿಕೆ ಅರ್ಜಿದಾರನ ಶುಲ್ಕವನ್ನು ಪಾವತಿಸುವುದಾಗುವುದಿಲ್ಲ. ದಟ್ ಇಸ್ ಫೈನ್. ನಿಯಮಾವಳಿ 1983 ಮಾಡ್ತಾರೆ. ಸದರಿ ಬಡಾವಣೆ ಮನೆಗಳನ್ನು ಪ್ರವರ್ಗವಾರು ವಿಂಗಡಿಸಿದೆ. ಓಕೆ ನೋಡಿ, ಲಾಟರಿ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಆಗಿ ಏನಿರುತ್ತೆ, SC ST, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಜನರಲ್ ಎಲ್ಲ ಮಾಡಿರ್ತಾರೆ. ಇದು ಹಳೆಯ ಲೇಔಟು ಉಳಿದಿರೋದಾಗಿರೋದ್ರಿಂದ ಅದನ್ನ ಕಾನ್ಸಿಕ್ವೆನ್ಸಸ್ ಇಲ್ಲ. ಎಷ್ಟು ಉಳಿದಿದೆ ಅಂದ್ರೆ LIG ಆಗಿದ್ರು ಒಂದೇ, MIG ಆದ್ರೂ ಒಂದೇ. ಸೊ ಹಂಗಾಗಿ ಯಾವುದೇ ಕ್ಯಾಟಗರಿ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ನಿಮಗೆ ಬಜೆಟ್ ಮ್ಯಾಚ್ ಆಗುತ್ತೆ ಅಂದ್ರೆ ಅರ್ಜಿ. ಮನೆಗಳನ್ನು ಹೇಗಿದೆಯೋ ಹಾಗೆ ಇದೊಂದು ಗಮನದಲ್ಲಿರಲಿ. ಆಸ್ ಇಸ್ ವೇರ್ ಇಸ್ ಬೇಸಿಸ್ ಅಂತ ಹೇಳಿ, ಅಂದ್ರೆ ಯಾವ ಕಂಡೀಷನ್ ಅದು ಬಿದ್ದಿದ್ರೆ ಅದನ್ನ ಹಾಕಿದಾಗ ಅದೇ ಸಿಕ್ತು ಅಂತಂದ್ರೆ ನೋಡಿ. ಅಲಾಟ್ಮೆಂಟ್ ಅಂತಂದ್ರೆ ಇನ್ನೊಂದು ಹಂಚಿಕೆ ಆಗಿರೋದ್ರಿಂದ ನಿಮ್ಗೆ ಇದೇ ಸಿಗುತ್ತೆ ಅದೇ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ 5 ಮನೆ ಇದೆ, 10 ಜನ ಹಾಕಿದ್ರೆ 5 ಜನ ಸಿಗುತ್ತೆ, ಯಾವ್ದಾದ್ರೂ ಸಿಗ್ಬೋದು ರ್ಯಾಂಡಮ್ ಆಗಿ. ಇಲ್ಲ ನಂಗೆ ಅದೇ ಫೇಸಿಂಗ್ ಬೇಕು, ಮನೆ ಇದು ಕೆಟ್ಟಿದೆ, ಇದ್ರಲ್ಲಿ ಬಾಕ್ಲಿಲ್ಲ, ಅದೊಂದು ಚೆನ್ನಾಗಿದೆ ಅನ್ನೋ ಆ ತರ ವರ್ಕ್ ಆಗಲ್ಲ. ನಿಮ್ಗೆ ಯಾವ್ದು ಬರುತ್ತೋ ಅದು ತಗೋಬೇಕು. ಹಾಗಾಗಿ ಎಲ್ಲಾ ಮನೆನೂ ನೋಡಿ, ನಿಮ್ಗೆ ಮನೆ ಓಕೆ ಅಂತಿದ್ರೆ ಮಾತ್ರ ಅಪ್ಲೈ ಮಾಡಿ. ಒಂದು 5 ಮನೆಯಲ್ಲಿ ಒಂದು 3 ಮನೆ ಸರಿ ಇಲ್ಲ, ನಿಮ್ಗೆ ಹಿಡಿಸ್ಲಿಲ್ಲ, 2 ಚೆನ್ನಾಗಿದೆ, ಇದೇ ಸಿಗ್ಬೋದು ಅಂತ ಹಾಕಿದ್ರೆ ಸಿಗೋದೇ ಕಷ್ಟ ಇದೆ. ಅದನ್ನೇ ಸೊ 10 ವರ್ಷ ಕರ್ನಾಟಕದವರೇ ಆಗಿರ್ಬೇಕು ಮಿನಿಮಮ್ ಅಂತ ಇರುತ್ತೆ. ಓಕೆ, ಸಿಂಪಲ್ ಪೇಮೆಂಟ್ ಮಾಡಬೇಕು, ಯಾವ್ಯಾವ ನಂಬರಿಗೆ ಕಾಲ್ ಮಾಡಬೇಕು, ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ದಟ್ ಇಸ್ ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲಿ ಇದೆ. ಸೊ ಈಗ ನಾವು ಅರ್ಜಿ ಹಾಕೋದನ್ನ ಮುಗಿಸ್ಬಿಟ್ಟು ಲೇಔಟ್ ರಿವ್ಯೂ ಹೋಗೋಣ. ಯಾಕಂದ್ರೆ ಲೇಔಟ್ ರಿವ್ಯೂ 5 ಲೇಔಟ್ ರಿವ್ಯೂ ಸ್ವಲ್ಪ ನಿಧಾನವಾಗಿ 1 by 1 ಹೇಳ್ತಾ ಹೋಗ್ತೀನಿ. ಸೊ ಯಾಕಂದ್ರೆ ತುಂಬಾ ಜನ ಲೇಔಟ್ಗಳು ಗೊತ್ತಿರುತ್ತೆ ಬಿಜಾಪುರ ಕಡೆಯವರಿಗೆ. ಸೊ ಅರ್ಜಿ ಹಾಕ್ಬೇಕಂದ್ರೆ ಅಗೇನ್ KHP ವೆಬ್ಸೈಟು. ಓಕೆ, ಇಲ್ಲಿ ನೋಡಿ, ಆನ್ಲೈನ್ ಸರ್ವಿಸಸ್, ಆನ್ಲೈನ್ ಅಪ್ಲಿಕೇಶನ್ ಹೋಗ್ಬಿಟ್ರೆ ಮಹಲ್ ಭಗತ್, ಇಟ್ಟಂಗಳ್ಳಿ ಫೇಸ್ 2, ಕಸಬಾ 1, ಇಟ್ಟಂಗಿಹಾಳ ಫೇಸ್ 2, ಕಸಬಾ 2, ಮಧ್ಯಬಿಳಾಲ, ಸಿಂದಗಿ, ತಾಳಿಕೋಟೆ ಎಲ್ಲ ರೆಡಿ ಆಗಿದೆ. ಸುಮ್ಮನೆ ಯಾವುದೋ ಒಂದು ಎಕ್ಸಾಂಪಲ್ ಅಂತ ಹೇಳಿ, ಎಲ್ಲ ಸೇಮೇ ಇರುತ್ತೆ. ಸಿಂದಗಿ ತೋರಿಸ್ತೀನಿ. ಈಗ ಸಿಂದಗಿ ಒಳಗಡೆ ಅರ್ಜಿ ಹಾಕೋದು ಗೈಸ್, ಇಟ್ ಇಸ್ ಆಸ್ ಸಿಂಪಲ್ ಆಸ್ ಒಂದು ಆನ್ಲೈನ್ ಶಾಪಿಂಗ್ ತರ. ಓಕೆ, ಈಗ ಇಲ್ಲಿ ನೋಡಿ, ಸೈಟ್ ಅಲ್ಲಿ ಏನಿರಲ್ಲ, ಇದನ್ನ ಇಲ್ಲೇ ಅಕೊಮಡೇಟ್ ಮಾಡ್ಬಿಟ್ಟಿದ್ದಾರೆ MIG. ಓಕೆ ನೋಡಿ, ಇನ್ನು ಯಾರು ಅರ್ಜಿ ಹಾಕೇ ಇಲ್ಲ. ಜಸ್ಟ್ ಎಕ್ಸಾಂಪಲ್, ನಂದೇ ಫಸ್ಟ್ ಅಪ್ಲಿಕೇಶನ್, ಅಂದ್ರೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಟೆಕ್ನಿಕಲಿ ಇದು ಇಲ್ಲಿ ಬರಬೇಕಾಗಿತ್ತು ಹೌಸ್ ಅಂತೇಳಿ, ಬಟ್ ಈ ಸೈಟ್ ಅಲ್ಲಿ ಯಾಕೆ ಹಾಕಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮನೆಗಳಿವು ಐ ಥಿಂಕ್ ಮೋಸ್ಟ್ಲಿ ಟೆಕ್ನಿಕಲ್ ಗ್ಲಿಚ್ ಅನ್ಸುತ್ತೆ. ಎನಿವೇ, ಇದನ್ನ ಇಲ್ಲಿ ಬರ್ಬೇಕು ಆಕ್ಚುಲಿ. ಲೆಟ್ಸ್ ಗೋ ಬ್ಯಾಕ್ ಟು ಮಹಲ್ ಭಗತ್ ಹೋಗ್ತೇವೆ.
LIG MIG ಹೌಸಲ್ಲಿ ಬರಬೇಕು. ಓಕೆ, ಸೊ ಇದು ನಾನು ಚೆಕ್ ಮಾಡಿಸ್ತೀನಿ. ಬಟ್ ಐ ಥಿಂಕ್ ನೀವು ರಿಫ್ರೆಶ್ ಮಾಡಿ, ಇದು ಇಲ್ಲಿ ಬರಬಾರ್ದು, ಇಲ್ಲಿ ಬರಬೇಕು. ಬಟ್ ಅದನ್ನ ನನಗೆ ಪರ್ಸನಲಿ ಸ್ವಲ್ಪ ಜನ ಗೊತ್ತಿರೋದ್ರಿಂದ ನಾನು ಇದನ್ನ ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ನಾನು ಅವ್ರ ಹತ್ರ ಮಾತಾಡ್ತೀನಿ. ಬಟ್ ಇನ್ ಕೇಸ್ ಇದು ಇದೇ ತರ ಇದ್ರೆ ಏನು ತೊಂದರೆ ಇಲ್ಲ. ಈ ವಿಡಿಯೋ ನೋಡ್ಬೇಕಾದ್ರೆ ಸರ್ಟನ್ ನೀವು 1 ದಿವಸ ಬಿಟ್ಟು 2 ದಿವಸ ಬಿಟ್ಟು ನೋಡ್ತೀರಾ. ಡಿಸ್ಕ್ರಿಪ್ಷನ್ ಅಲ್ಲಿ ಇದು ಪ್ರಾಪರ್ಟಿ ಟೈಪ್ ಚೇಂಜ್ ಆಗಿಲ್ಲ ಆ ತರ ಏನಾದರೂ ಇದ್ರೆ ನಾನು ಅದನ್ನ ಕಮೆಂಟ್ ಅಲ್ಲೇ ಹಾಕಿರ್ತೀನಿ. ಡಿಸ್ಕಸ್ಡ್ ವಿತ್ ರಿಲೆವೆಂಟ್ ಪೀಪಲ್ ಅಂಡ್ ದಿಸ್ ಇಸ್ ದ ರೈಟ್ ಒನ್ ಅಂತ ಹೇಳಿ. ಇನ್ ಕೇಸ್ ಅವರೇ ಏನಾದರೂ ಕಂಪ್ಲೇಂಟ್ ಆಲ್ರೆಡಿ ಹೋಗಿ ತುಂಬಾ ಜನ ನೋಡ್ತಿರ್ತಾರಲ್ಲ, ಈಗ ನನಗೆ ಗೊತ್ತಿರೋದ್ರಿಂದ ನಾನು ಹೇಳ್ತೇನೆ, ತುಂಬಾ ಜನಕ್ಕೆ ಗೊತ್ತಿರುತ್ತೆ. ರೆಕ್ಟಿಫೈ ಆಗಿದ್ರೆ ವೆಲ್ ಅಂಡ್ ಗುಡ್. ಇಫ್ ನಾಟ್ ಇಲ್ಲೇ ಇದ್ರೆ ಅದನ್ನ ಹಾಕ್ಬೋದಂದ್ರೆ ನಾನು ಪ್ರಾಪರ್ಟಿ ಕೆಟಗರಿ ಕ್ಯಾನ್ ಬಿ ಅಪ್ಲೈಡ್ ಅಂಡರ್ ಪ್ರಾಪರ್ಟಿ ಟೈಪ್ ಸೈಟ್ ಇದ್ರೂ ಪರವಾಗಿಲ್ಲ ಅಂತ ನಾನು ಬರ್ದಿರ್ತೀನಿ. ಅದ್ರ ಮೇಲೆ ಒಂದು ಗಮನ ಇರಲಿ ಅಷ್ಟೇ. ಸೊ ಈಗ ನಮ್ಗೆ ಇಲ್ಲಿ HIG 1 ಹಾಕ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ಸೊ ಇಲ್ಲಿ ನೋಡಿ 1476 ಅರ್ಜಿ ಬಿದ್ದಿದೆ. ಇದು ಆ ಥರ ಅಲ್ಲ, ಯಾಕಂದ್ರೆ ಈ ಮಹಲ್ ಭಗತ್ತಲ್ಲಿ ಹಿಂದೆನೂ ಅರ್ಜಿ ಕರೆದಿದ್ದಾರೆ ಸೈಟಿಗೋಸ್ಕರ, ಡಿಫ್ರೆಂಟ್ ಆಪ್ಷನ್ಗೋಸ್ಕರ ತುಂಬಾ ಜನ ಅಪ್ಲೈ ಮಾಡಿದ್ದಾರೆ. ಸೊ ಹಾಗಾಗಿ ಎವ್ರಿ ಟೈಮ್ ಇದನ್ನ ಸಪ್ರೇಟ್ ಆಗಿ ಒಂದರಿಂದ ಬರಲ್ಲ. ಸೊ ಇವರೆಲ್ಲ ಹಳಬ್ರು, ಇವ್ರಿಗೆಲ್ಲ ಕನ್ಸಿಡರ್ ಮಾಡಲ್ಲ. ಅವ್ರಿಗೆಲ್ಲ ಅರ್ಜಿ ಹಾಕಿರ್ತಾರೆ, ಸೈಟ್ ಸಿಕ್ಕಿರುತ್ತೆ, ಸೈಟ್ ಸಿಕ್ದವ್ರಿಗೆ ರಿಫಂಡ್ ಆಗಿರುತ್ತೆ. ಬಟ್ ಇದಕ್ಕೆ ಅರ್ಜಿ ಇಲ್ಲಿಂದನೇ ಕೌಂಟ್ ಆಗೋದು. ಈಗ ಎಷ್ಟು ಜನ ಹಾಕಿದಾರೆ ಗೊತ್ತಿಲ್ಲ, ಒಂದು 5 ಜನ ಹಾಕ್ತಾನೆ ಇದ್ರೂ ಇರ್ಬೋದು. ಬಟ್ ನಮ್ಗೆ ಫಸ್ಟ್ ನಂಬರ್ ಗೊತ್ತಿಲ್ಲ. ನಾನೇ ಸ್ವಲ್ಪ ಫಸ್ಟ್ ನ್ಯಾವಿಗೇಟ್ ಮಾಡೋದು, ಇನ್ನು ಅರ್ಜಿಗಳು ಕಮ್ಮಿ ಬಿದ್ದಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಅ ನೋಟಿಫಿಕೇಶನ್ ನಂಬರು. ಇದನ್ನ ಅಫಿಡೇವಿಟ್ ಅಲ್ಲಿ ಬರೀಬೇಕಾಗುತ್ತೆ, ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ವಿಲ್ ಗೋ ಟು ನೆಕ್ಸ್ಟ್. ಸಿಂಪಲ್ ನೋಡಿ, ಹೆಸರಿಗೆ ಹೆಸರು, ಫಾದರ್ ನೇಮ್, ಹಸ್ಬೆಂಡ್ ನೇಮು, ನಿಮ್ದು ಮೇಲು ಫಿಮೇಲು ಟ್ರಾನ್ಸ್ಜೆಂಡರ್ ಅದನ್ನ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ದು ಆಧಾರ್ ಕಾರ್ಡ್ ಹಾಕಿ, ನಿಮ್ದು ಪ್ಯಾನ್ ಕಾರ್ಡ್ ಹಾಕಿ. ಗೈಸ್ ಮೊದಲೇ ಏನಾದರೂ ಅಲಾಟ್ಮೆಂಟ್ ಆಗಿದ್ರೆ ಮಾಡಕ್ ಹೋಗ್ಬಿಡಿ. ಇನ್ಕಮ್, ಆನ್ಯುವಲ್ ಇನ್ಕಮ್, ನಿಮ್ದು ಏನು ಇನ್ಕಮ್ ಇದೆ ಅದನ್ನೇ ಹಾಕಿ. ಯಾಕಂದ್ರೆ ಇದರಲ್ಲಿ ಯಾವುದೇ ತರ ಡಿಸ್ಕೌಂಟ್ ಇಲ್ಲ, ಯಾವುದೇ ತರ ಪ್ರೂಫ್ ಕೇಳಲ್ಲ. ಎಷ್ಟು ವರ್ಷದಿಂದ 99.99% ಎಲ್ಲ ಬೈ ಬರ್ತಾ ಇರುತ್ತೆ. ಅದನ್ನ ಎಷ್ಟು ಏಜ್ ಬರೀ. ಧರ್ಮ, ಹಿಂದೂ, ಕ್ರಿಶ್ಚಿಯನ್ ಏನಿದೆ ಅದನ್ನ ಹಾಕಿ. ರಿಸರ್ವೇಷನ್ ಇದನ್ನೆಲ್ಲ ಹಾಕಕ್ ಹೋಗ್ಬಿಡಿ, ಯಾಕಂದ್ರೆ ಅವ್ರು ಏನು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ರೆ ಕೀಪ್ ಇಟ್ ಅದರ್ಸ್. ಯಾಕಂದ್ರೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿದ್ರೆ ಮತ್ತೆ ಅಡಿಷನಲ್ ಡಾಕ್ಯುಮೆಂಟ್ ಕೊಡಬೇಕು. ಸೊ ಇಲ್ಲಿ ಹೆಸರು, ಫ್ಲಾಟು, ಕೊಡಗು, ಡಿಸ್ಟಿಕ್, ಲ್ಯಾಂಡ್ ಮಾರ್ಕು, ಇಮೇಲ್ ID, ಫೋನ್ ನಂಬರ್ ಇಸ್ ವೆರಿ ಸಿಂಪಲ್. ನಿಮ್ದು ಏನಿದೆ ಅದನ್ನೇ ಹಾಕಿ. ಇದು ಪೋಸ್ಟಲ್ ಅಡ್ರೆಸ್ ಆಗಿರುತ್ತೆ. ನಿಮ್ದು ಆಧಾರ್ ಕಾರ್ಡ್, ನೀವು ಊರಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಇದೆ, ಅದ್ರ ಹೆಸರು ಇದೆ, ಅದನ್ನೇ ಹಾಕಿ. ಊರಿಗೆ ಡೀಟೇಲ್ಸ್ ಎಲ್ಲ ಹೋಗುತ್ತೆ. ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಅದು ಕಮ್ಯುನಿಕೇಶನ್ ಅಡ್ರೆಸ್ ಬೇಕು, ಅದನ್ನು ಕೂಡ ಹಾಕಿ. ನೀವು ಯಾವ್ದು ಹಾಕಿದ್ರೂ ತೊಂದರೆ ಇಲ್ಲ. ಯು ಡಿಸೈಡ್ ನಿಮ್ಗೆ ಯಾವ್ದು ಕಂಫರ್ಟ್ ಇದೆ ಅಂತ ಹೇಳಿ. ಓಕೆ, ಸೊ ಥರ್ಡ್ ಒನ್ ಬ್ಯಾಂಕಿಂಗ್ ಡೀಟೇಲ್ಸು. ಸೊ ನೀವೇನಾದ್ರೂ ನಾನು ಅರ್ಜಿ ಹಾಕಬೇಕು ಅಂದ್ರೆ ಇವೆಲ್ಲ ಡೀಟೇಲ್ಸ್ ನೀವು ಕೊಡಬೇಕಾಗುತ್ತೆ. ನಿಮ್ದು ಬ್ಯಾಂಕ್ ಅಕೌಂಟು, ಬ್ರಾಂಚ್, IFSC ಕೋಡು, ಅಕೌಂಟ್ ನಂಬರು. ಸೊ ಇಲ್ಲಿ ನೋಡಿ, ಡಾಕ್ಯುಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಫೋಟೋ ಹಾಕ್ಲೇಬೇಕು. ಓಕೆ, JPG PDF ಫಾರ್ಮೆಟ್ ಅಲ್ಲಿ ಸೇವ್ ಮಾಡ್ಕೊಂಡು ಒಂದು ಫೋಟೋ ಹಾಕಿ. ಸಿಂಪಲ್ ಫೋಟೋ ಇದ್ರೆ ಸಾಕು. ಬ್ಯಾಂಕ್ ಪಾಸ್ಬುಕ್ ಫೋಟೋ ಹಾಕಿ. ಪಾಸ್ಬುಕ್ ಅಂದ್ರೆ ನಿಮ್ಮ ಅಕೌಂಟಿಗೆ ಮ್ಯಾಚ್ ಆಗಬೇಕು. ನಿಮ್ದು ಪಾಸ್ಬುಕ್ ಇಲ್ಲ ಅಂತಂದ್ರೆ ನಿಮ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ IFSC ಕೋಡು, ಹೆಸರು ಎಲ್ಲ ಅದನ್ನ ಸ್ಕ್ರೀನ್ಶಾಟ್ ಹಾಕಿ. ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಮಾಡಿ ಅಲ್ಲಿ ಸ್ಕ್ರೀನ್ಶಾಟ್ ಹಾಕಿ. ಇಲ್ಲ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಈ ಮ್ಯಾಚ್ ಆಗುತ್ತೆ ಅದನ್ನ ಹಾಕಿ. ಒಟ್ಟು ಎಲ್ಲೇ ಡೀಟೇಲ್ಸ್ ಏನೇ ಇದ್ರೂ ಆ ಅಕೌಂಟಿಗೆ ಮ್ಯಾಚ್ ಆಗೋದು ಒಂದು ಸ್ಕ್ರೀನ್ಶಾಟ್, ಒಂದು PDF ಏನಾದರೂ ಹಾಕಿ. ಇದು ಅಫಿಡೇಟ್ ಇಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಸಿಂಪಲ್. ಇದೇನು ಹೇಳುತ್ತೆ ಅಂತಂದ್ರೆ, ನಾನು ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಯಾವುದು ಮನೆ, ಹೌಸ್ ಗೀಸು ಏನಿಲ್ಲ. ಫಸ್ಟ್ ಟೈಮ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನನಗೆ ಇದುವರೆಗೆ ಯಾವುದು ಅಲಾಟ್ಮೆಂಟ್ ಆಗಿಲ್ಲ. ನಾನು ಕರೆಂಟ್ಲಿ ರೆಂಟಲ್ ಕೊಡ್ತಾ ಇದ್ದೀನಿ. ಇಲ್ಲ ನಾನು ಓಪನ್ ಮನೇಲಿದ್ದೀನಿ, ನಾನು ಓಪನ್ ಮಾಡಿದ್ದೀನಿ. ಈ ತರ ಬೇಸಿಕ್ ಡೀಟೇಲ್ಸ್. ಅಂದ್ರೆ ಇವ್ರ ಉದ್ದೇಶ ಏನು ಅಂತಂದ್ರೆ, ಗೌರ್ಮೆಂಟ್ ಇಸ್ ಓನ್ಲಿ ಅಲಾಟ್ ಒನ್ಸ್ ಇನ್ ಒನ್ ಸೈಟ್ ಆರ್ ಒನ್ ಹೌಸ್ ಫಾರ್ ಅ ಫ್ಯಾಮಿಲಿ. ಸೊ ಎವ್ರಿ ಟೈಮ್ ನೀವು ಈ ಕಮ್ಯುನಿಟಿಗಿದೆ ಹಾಕ್ಬಿಡೋಣ ಅಂತ ತೊಗೊಳಕ್ಕಾಗಲ್ಲ. ಅಫಿಡೇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕೇರ್ಫುಲ್ ಆಗಿ. ಸೊ ಅದು ಇಲ್ಲೇ ಇರುತ್ತೆ. ಸೊ ಅಫಿಡೇಟ್ ಇಲ್ಲೇ ಡೌನ್ಲೋಡ್ ಮಾಡಿಕೊಂಡು, ದೇರ್ ಆರ್ 2 ಥಿಂಗ್ಸ್. ಈ ಅಫಿಡೇಟ್ ಅನ್ನ 2 ರೀತಿ ಹಾಕ್ಬೋದು. ಒಂದು, ಇದನ್ನೇ ಪ್ರಿಂಟ್ಔಟ್ ತಗೊಂಡು ಮ್ಯಾನ್ಯುವಲಿ ಫಿಲ್ ಮಾಡಿಬಿಟ್ಟು ಹಾಕಿ, ಜನರಲ್ ಆಗಿ, ಯಾವುದೇ ತರ ನೋಟ್ರಿಗೆ ಇಟ್ಟಿರ್ಬೇಕಾಗಿಲ್ಲ. ಇಲ್ಲ ನೀವು ಇನ್ನೂ ಒಂದು ಎಕ್ಸ್ಟೆಂಡ್ ಮಾಡ್ತೀನಿ, ಕರೆಕ್ಟಾಗಿ ಮಾಡ್ತೀನಿ ಅಂತಂದ್ರೆ ಒಂದು ₹100 ಸ್ಟಾಂಪ್ ಪೇಪರ್ ತಗೊಳ್ಳಿ. ಫ್ರಮ್ ನಿಮ್ಮ ಹೆಸರು ಹಾಕಿ, ಟು KHB ಹಾಕಿ, ಕರ್ನಾಟಕ ಹೌಸಿಂಗ್ ಬೋರ್ಡ್. ಅದನ್ನ ಸ್ಟಾಂಪ್, ಈ ಡೇಟಾನ ಆ ಸ್ಟಾಂಪ್ ಪೇಪರ್ ಮೇಲೆ ಪ್ರಿಂಟ್ ಮಾಡಿಸಿ, ಡೀಟೇಲ್ಸ್ನ ತುಂಬಿ ಲಾಯರ್ ಹತ್ರ ಹೋಗಿ ಒಂದು ನೋಟ್ರಿ ಮಾಡಿಸಿ ಇಟ್ಕೊಂಡ್ಬಿಡಿ. ಯಾಕಂದ್ರೆ ಅಫಿಡೇಟ್ ನಾಳೆ ಕೊಡಬೇಕಾದ್ರೆ ಅಲಾಟ್ಮೆಂಟ್ ಆದ್ಮೇಲೆ ನೋಟ್ರಿ ಮಾಡಿಸೇ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಈಗ ಮಾಡಿಸಿದ್ರೆ ವೆಲ್ ಅಂಡ್ ಗುಡ್. ಟೈಮ್ ಇಲ್ಲ ಸರ್ ಈ ತರ ಮಾಡ್ಲಾ ಅಂತಂದ್ರೆ ಅದನ್ನು ಮಾಡಿ. ಯು ಟೇಕ್ ಅ ಕಾಲ್. ಬೋತ್ ವರ್ಕ್ಸ್ ನನ್ನ ಪ್ರಕಾರ ಏನು ತಲೆ ಕೆಡಿಸ್ಕೊಂಡು ಅವಶ್ಯಕತೆ ಇಲ್ಲ. ಸೊ ಇದಾದ್ಮೇಲೆ ನಾಮಿನಿ ಡೀಟೇಲ್ಸ್ ಯಾಕೆ, ಇನ್ ಕೇಸ್ ನಿಮ್ಗೆ ಏನಾದರೂ ಆದ್ರೆ ನೀವು ಅರ್ಜಿ ಹಾಕಿರೋ ಡೀಟೇಲ್ಸ್ ಇಟ್ಕೊಂಡು ನಿಮ್ಮ ನಾಮಿನಿ ಅವರು ಕ್ಲೇಮ್ ಮಾಡ್ಬೋದು. ಏನಂತ, ಹಿಂಗೆ ಹಾಕಿದ್ವಿ ಬಂದಿದೆ, ಅಥವಾ ಹಿಂಗೆ ಹಾಕಿದ್ವಿ ಬಂದಿಲ್ಲ, ರೀಫಂಡ್ ನಮಗೆ ಕೊಡಿ, ಸಮಥಿಂಗ್ ಲೈಕ್ ದಟ್. ಇಟ್ಸ್ ಜಸ್ಟ್ ಅ ಬ್ಯಾಕಪ್. ನಾಮಿನಿ ಎಲ್ಲ ಕಡೆ ಕೇಳ್ತಾರೆ, ಇವರು ಕೇಳಿದ್ರೆ ಅವ್ರ ಬ್ಯಾಂಕ್ ಡೀಟೇಲ್ಸ್ ಇದ್ರೆ ಅವ್ರ ಬ್ಯಾಂಕ್ ಡೀಟೇಲ್ಸ್ ಹಾಕಿ, ಅವ್ರ ಬ್ಯಾಂಕ್ ಡೀಟೇಲ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಕಿ. ಸೊ ಎಲ್ಲ ತುಂಬಿದ್ಮೇಲೆ ಕೊನೆ ಇದ್ದು ರಿಜಿಸ್ಟ್ರೇಷನ್ ಫೀ. ನೋಡಿ, ನೀವು ಯಾವ್ದು ಸೆಲೆಕ್ಟ್ ಮಾಡ್ತಿರಲ್ಲ ಅದ್ರ ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಬಂದಿರುತ್ತೆ. ಓಕೆ, ಅದನ್ನ ಗಮನದಲ್ಲಿ ಇಟ್ಕೊರಿ. ಗಮನದಲ್ಲಿ ಇಟ್ಕೊಂಡು ನೀವು ರಿಜಿಸ್ಟರ್ ಅಂಡ್ ಪ್ರೊಸೆಸ್ ಟು ಪೇ ಅಂತಂದ್ರೆ ಮುಂದೆ ಹೋಗ್ಬಿಡುತ್ತೆ. ಅಲ್ಲೋದ್ಮೇಲೆ ಪೇಮೆಂಟ್ ಇರುತ್ತೆ. ಟೋಟಲ್ 50,000 ಪ್ಲಸ್ 1,500,000.
ಬೇರೆದಕ್ಕಾದ್ರೆ 10,500. ಡಿಫ್ರೆಂಟ್ ಆನ್ ಅದು ಯಾವ ಕೆಟಗರಿ ಹಾಕ್ತಾ ಇದ್ದೀರಾ ನೀವು ಅದನ್ನ ಪೇ ಮಾಡಲೇಬೇಕು. 1 ಇಂಟರ್ನೆಟ್ ಬ್ಯಾಂಕಿಂಗ್, 2 ಕ್ರೆಡಿಟ್ ಕಾರ್ಡ್, 3 ಡೆಬಿಟ್ ಕಾರ್ಡ್, 4ನೇದು ಯು ಪಿ ಐ ಕೋಡ್ ಜನರೇಟ್ ಮಾಡಿ ಕೂಡ ಮಾಡ್ಬೋದು. ಪೇಮೆಂಟ್ ಮಾಡಿ, ಪೇಮೆಂಟ್ ಮಾಡಿದ್ರೆ ಮಾತ್ರ ನಿಮ್ಮ ನಂಬರ್ ರಿಜಿಸ್ಟರ್ ಆಗಿ ನಿಮ್ಮದು ಕೌಂಟ್ ಆಗೋದು. ಪೇಮೆಂಟ್ ಮಾಡಲ್ಲ, ಅರ್ಜಿ ಹಾಕೋಣ, ಸಿಕ್ಕ ಮೇಲೆ ಕೊಡ್ತೀನಿ, ಅವೆಲ್ಲ ಇಲ್ಲ. ಪೇಮೆಂಟ್ ಆದವರಿಗೆ ಮಾತ್ರ ಪ್ರೊಸೀಡ್ ಆಗೋದು, ಗಮನದಲ್ಲಿ ಇಟ್ಕೊಳ್ಳಿ. ತುಂಬ ಜನ ರಿಜಿಸ್ಟರ್ ಮಾಡಿಬಿಟ್ಟಿದ್ದೀನಿ ನೋಡ್ಕೊಳೋಣ ಅನ್ಕೊಂತಾರೆ. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಆಮೇಲೆ ಈಗ ರಿಜಿಸ್ಟರ್ ಮಾಡ್ತೀನಿ ಅದನ್ನು ಕ್ಲೋಸ್ ಮಾಡೋದು, ಮುಂದೆ ಪೇಮೆಂಟ್ ಮಾಡ್ತೀನಿ, ಆ ಥರ ವರ್ಕ್ ಆಗಲ್ಲ. ನೀವು ಮತ್ತೆ ರಿಜಿಸ್ಟರ್ ಮಾಡಿ ಆಮೇಲೆ ಮಾಡೋಕ್ಕೆ ಎಲ್ಲೂ ಚಾನ್ಸ್ ಸಿಗಲ್ಲ ನಿಮಗೆ. ಮತ್ತೆ ಅರ್ಜಿ ತುಂಬಬೇಕು, ರಿಜಿಸ್ಟರ್ ಮಾಡಬೇಕು, ಪೇ ಮಾಡಬೇಕು, ಒಂದೇ ಸಲ ಮುಗಿಸ್ಬೇಕು. ಸೊ ದಿಸ್ ಇಸ್ ಎಂಟೈರ್ ಡೀಟೇಲ್ಸ್ ರಿಗಾರ್ಡಿಂಗ್ ಈ ಗ್ಲಿಚ್ ಏನಿದೆ. ಗ್ಲಿಚ್ಚೋ ಏನೋ ದಿಸ್ ಇಸ್ ರೈಟ್, ಐ ಆಮ್ ನಾಟ್ ಶೋರ್. ನಾನು ಚೆಕ್ ಮಾಡ್ತೀನಿ. ಈ ಚೆಕ್ ಮಾಡಿದ್ಮೇಲೆ ನಾನು ಕಮೆಂಟಲ್ಲಿ ಪ್ರಾಪರ್ಟಿ ಟೈಪ್ ಹ್ಯಾಸ್ ಬೀನ್ ಕ್ರಾಸ್ ಚೆಕ್ ವಿತ್ ದ ಡಿಪಾರ್ಟ್ಮೆಂಟ್ ಅಂತ ಒಂದು ಕಮೆಂಟ್ ಹಾಕಿದ್ರೆ ನೀವು ಗುಡ್ ಟು ಪ್ರೊಸೀಡ್ ಅಂತೇಳಿ ಚೆಕ್ ಮಾಡಿ. ಇಲ್ಲಾಂದ್ರೆ ಇದ್ರ ಪ್ರಕಾರ ಹಾಕಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಇದು ಸಿಸ್ಟಮ್ ಅವ್ರು ಕನ್ಸಿಡರ್ ಮಾಡ್ತಾರೆ, ಅವ್ರಿಗೆ ಗೊತ್ತು ಇದು ಮನೆಗೆ ಅಂತಾನೆ, ಅದರಲ್ಲಿ ಏನು ತಪ್ಪೇನಿಲ್ಲ. ಬಟ್ ಐ ಆಮ್ ಜಸ್ಟ್ ಟಾಕಿಂಗ್ ಗ್ಲಿಚ್ ಅಷ್ಟೇ. ಆ್ಯಂಡ್ ಇವೊಂದು ಅವ್ರು ರೆಕ್ಟಿಫೈ ಮಾಡಿದ್ರು ಪ್ರೊಸೆಸ್ ರಿಮೈನ್ಸ್ ದ ಸೇಮ್. ಈಗ ಹಾಕಿದ್ರು ಅವ್ರು ಕನ್ಸಿಡರ್ ಮಾಡ್ತಾರೆ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಪ್ಲೀಸ್ ಗೋ ಹೆಡ್ ಅಂಡ್ ಅಪ್ಲೈ, ಎಲ್ಲೂ ಹೋಗಲ್ಲ ನೀವು. ಓಕೆನಾ? ಸೊ ನಾವು ಅರ್ಜಿ ಹಾಕೋದು ಮತ್ತು ವಿಜಯನಗರದೆಲ್ಲ ಹೋಗಿದ್ವಿ. 31ನೇ ತಾರೀಕು ಲಾಸ್ಟ್ ಡೇಟು. ಲೆಟ್ಸ್ ಕ್ಲೋಸ್ ದಿಸ್. ಲೆಟ್ಸ್ ಕ್ಲೋಸ್ ದಿಸ್. ಈಗ ನಾವು ಮೋರ್ ಡೀಟೇಲ್ಗೆ ಹೋಗ್ಬಿಟ್ಟು ವಿಲ್ ರಿವ್ಯೂ 1 by 1 ಲೊಕೇಶನ್. ಓಕೆ, ವಿ ಆಲ್ರೆಡಿ ಸ್ಪೆಂಟ್ ಇಲ್ಲಿವರೆಗೂ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಮ್ದು ವಿಡಿಯೋ ಯಾವಾಗಲೂ ಲೆಂತಿ ಆಗಿರುತ್ತೆ. ಯಾಕಂತಂದ್ರೆ ಇದರಲ್ಲಿ ಯಾವುದೇ ರೀತಿ ಕಾಲ್ ಮಿ ಫಾರ್ ಮೋರ್ ಡೀಟೇಲ್ಸ್ ಇರಲ್ಲ. ಎಲ್ಲರಿಗೂ ಸರಿಯಾಗಿ ಅನುಕೂಲ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಈಗ ಫಸ್ಟಿಗೆ ಮಹಲ್ ಭಗತ್ ರಿವ್ಯೂ ಮಾಡೋಣ. ಸೊ ಇದು ವಿಜಯಪುರ, ಅಂದರೆ ಬಿಜಾಪುರ. ಸೊ ಸ್ಲೋಲಿ ಝೂಮ್ ಮಾಡ್ತಾ ಹೋದರೆ ನಮಗೆ ನಾರ್ತ್ ಮೇಲ್ಗಡೆ ಇದೆ, ಅಂದರೆ ಪಾಟೀಲ್, ಆದರ್ಶ್ ನಗರ, ವಿಜಯನಗರ. ಕೆಳಗಡೆ ಬಂದರೆ ವಿಜಯಪುರ, ಇಬ್ರಾಹಿಂಪುರ, ಸದಾಶಿವನಗರ ಎಲ್ಲ ಇದೆ. ಇನ್ನೂ ಝೂಮ್ ಔಟ್ ಮಾಡಿದ್ರೆ ನಮಗೆ ಕಿಯಾ ಶೋರೂಮು. ಇದು ಬಂದ್ಬಿಟ್ಟು ನಿಮ್ಗೆ ಯಾವ ಜಂಕ್ಷನ್ ಇದು, ಇಲ್ಲಿ ಯಾವುದೇ ಹೆಸರು ಬರೋದಿಲ್ಲ. ಓಕೆ, ಇದೇ ಥರ ಸ್ವಲ್ಪ ಕೆಳಗಡೆ ಬಂದರೆ ಇನ್ನೊಂದು ಚೂರು ಕೆಳಗಡೆ ಬಂದರೆ ನಮ್ಗೆ ಇಲ್ಲೊಂದು ಟೋಲ್ ಸಿಗುತ್ತೆ. ವಿಜಯಪುರ ಬೆಂಗಳೂರು ಮೇನ್ ಟೋಲ್ ಇದು, ಬೆಂಗಳೂರು ಹೈವೇ ಇದು. ಓಕೆ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಫಸ್ಟ್ ನಾವು ನೋಡಬೇಕಾಗೋದು ಮಹಲ್ ಭಗತ್. ಮಹಲ್ ಭಗತ್ ಈ ಟೋಲ್ ಲೆಫ್ಟಲ್ಲಿ ಬರುತ್ತೆ. ಸ್ವಲ್ಪ ಝೂಮ್ ಔಟ್ ಮಾಡಿದ್ರೆ ಇಲ್ಲಿದೆ ನೋಡಿ. ದಿಸ್ ಇಸ್ ಮಹಲ್ ಭಗತ್. ಸ್ಲೋಲಿ ಝೂಮ್ ಔಟ್ ಇಲ್ಲಿದೆ ನೋಡಿ. ಕ್ಯಾನ್ ಯು ಸಿ ದಿಸ್ ಮಹಲ್ ಭಗತ್? ಇದು ಒಂದು ವಿಲೇಜ್. ಓಕೆ, ಸೊ ಈ ವಿಲೇಜ್ ಒಳಗಡೆ ಬರೋದೇ KHP ಲೇಔಟ್. ಅಂದರೆ ಈ ಬೆಂಗಳೂರು ರೋಡ್ಗೂ ಮತ್ತು ಈ ಹುಬ್ಬಳ್ಳಿ ವಿಜಯಪುರ ರೋಡ್ಗೂ ಎರಡಿಗೂ ಪ್ಯಾರಲಲ್ ಮಧ್ಯದಲ್ಲಿ ಬರುವಂಥದ್ದು ಈ ಲೇಔಟ್ ನೋಡಿ. ಇಲ್ಲೇನು ಕಾಣ್ತಾ ಇದೆಯಲ್ಲ ಇವೆಲ್ಲ KHP ಮನೆಗಳು. ಒಬ್ಬೊಬ್ಬರು 3 ಫ್ಲೋರ್ 4 ಫ್ಲೋರ್ ಕಟ್ಟಿದ್ದಾರೆ, ಅವೆಲ್ಲ ಅಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಈ ಸ್ಟ್ಯಾಂಡರ್ಡ್ ಆಗಿ ಏನು ಒಂದೇ ಥರ ಕಾಣ್ತಾ ಇದೆಯಲ್ಲ ಇವೆಲ್ಲ KHP ಮನೆಗಳು. ಓಕೆ, ಇದು ಮಹಲ್ ಭಗತ್ತು, ಇದು ಕೂಡ ಮಹಲ್ ಭಗತ್ತು. ಓಕೆ, ಸೊ ಇಲ್ಲೂ ಇದೆ ನೋಡಿ, ಇದು ಮಹಲ್ ಭಗತ್ತು. ಇಲ್ಲೂ ಒಂದು ಸ್ವಲ್ಪ ಮನೆಗಳಿದೆ ನೋಡಿ, ಇದು ಕೂಡ ಮಹಲ್ ಭಗತ್ತು. ಓಕೆ, ಸೊ ಇದರಲ್ಲಿ ಯಾವ್ದು ಫೇಸ್ 1 ಫೇಸ್ 2 ಅಂತ ಗೊತ್ತಿಲ್ಲ ನನಗೆ. ಈ ಮನೆಗಳು ಯಾವ ನಂಬರ್ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ನಿಮ್ಗೆ ಅಷ್ಟು ಬೇಕು ಅಂತಂದ್ರೆ ಬಿಜಾಪುರದಲ್ಲಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ, ತಪ್ಪೇನಿಲ್ಲ. ಅಂದರೆ ಬಿಜಾಪುರ KHP ಡಿಪಾರ್ಟ್ಮೆಂಟಿಗೆ ಹೋಗಿ ಇಂಜಿನಿಯರ್ನ ಮೀಟ್ ಮಾಡಿ ಈ 5, 7, 5 ಇದೆಯಲ್ಲ ಆ ನಂಬರ್ಸ್ ಇಟ್ಕೊಂಡು ಅವನ್ನೇ ನೀವು ನೋಡ್ಬಿಟ್ಟು ನಿಮ್ಗೆ ಓಕೆ ಅಂತಿದ್ರೆ ಅರ್ಜಿ ಹಾಕೋಂಗಿದ್ರೆ ಮಾಡ್ಬೋದು, ತಪ್ಪೇನಿಲ್ಲ. ತುಂಬ ಟೈಮ್ ಇದೆ. ಬಟ್ ಮೈ ರೆಕಮೆಂಡೇಶನ್ ಅಲಾಟ್ಮೆಂಟ್ ಆಗಿರೋದ್ರಿಂದ ಅರ್ಜಿ ಹಾಕಿ ಬಂದ್ಮೇಲೆ ನೋಡ್ಕೊಳ್ಳಿ ಅಂತ ಸಜೆಷನ್. ಬಟ್ ಲೋಕಲ್ ಅವರು ಮಾಡ್ಬೋದು, ಹೊರಗಡೆ ಅವ್ರು ತುಂಬ ಕಷ್ಟ. ಹಾಗಾಗಿ ಲೋಕಲ್ ಅವರು ಹೋದ್ರೆ ನಮಗೂ ಕೂಡ ಡೀಟೇಲ್ಸ್ ಕೊಟ್ಟು ಹೋಗಿ, ಅಥವಾ ನೀವು ಹೋಗ್ಬೇಕಾದ್ರೆ ಹೇಳಿ, ನಾನು ಯಾವ ಥರ ಕೇಳಬೇಕು ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ಓನ್ಲಿ ಬೆಸ್ಟ್ ಪಾರ್ಟ್ ಆಫ್ ದಿಸ್. 800-900 ಮನೆ ಅಲಾಟ್ಮೆಂಟ್ ಆಗಿದೆ. ಮಾರ್ಕೆಟ್ ನನ್ನ ಪ್ರಕಾರ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ತುಂಬ ಮನೆಗಳಾಗಿಲ್ಲ. ಓಕೆ, ಕಾಂಬಿನೇಷನ್ ಆಫ್ ಬ್ಲ್ಯಾಕ್ ಸಾಯಿಲ್ ಅನ್ಕೊತಾ ಇದ್ದೀನಿ. ಬಟ್ ದಿಸ್ ಇಸ್ ಮಿಡಲ್ ಆಫ್ ಬಿಜಾಪುರ ಮತ್ತು ಹುಬ್ಳಿ ರೋಡ್ ಮಧ್ಯದಲ್ಲಿದೆ, ಬಿಜಾಪುರ ಬೆಂಗಳೂರು ಮಧ್ಯದಲ್ಲಿದೆ. ಸೊ ದಿಸ್ ಇಸ್ ಮಹಲ್ ಭಗತ್ ಫಾರ್ ಯು ಗೈಸ್. ನೆಕ್ಸ್ಟ್ ನಾವು ಇಟ್ಟಂಗಿ ಹಾಳ ಬೇಡ, ಕಸ್ಬಾ 1 ಕಸ್ಬಾ 2 ಮಾಡ್ಬೇಡ, ಯಾಕಂದ್ರೆ ಇದು ಎದುರುಗಡೆ ಇದೆ. ಸೊ ಇದೇ ಟೋಲ್ ಬಲಗಡೆ ಇದೆ ನೋಡ್ತಾ ಇದೆ ಕಸ್ಬಾ. ಓಕೆ, ಬಟ್ ಈ ಕಸ್ಬಾದಲ್ಲಿ ಫೇಸ್ 1 ಫೇಸ್ 2 ಎರಡಿದೆ. ಟೋಟಲ್ ಜಾಸ್ತಿ ನಂಬರ್ಸ್ ಇಲ್ಲೇ ಇರೋದು. ಫೇಸ್ 1 ಅಲ್ಲಿ 12 ಇದೆ, ಬಟ್ ಇದರಲ್ಲಿ ಇಷ್ಟು ದೊಡ್ಡ ಕಸ್ಬಾ ಇದೆ ನೋಡಿ. ಓಕೆ, ಸೊ ಇದು ಕೂಡ ಎಂಟ್ರಿ ಜಸ್ಟ್ ಟೋಲ್ ಸ್ವಲ್ಪ ಹಿಂಭಾಗದಲ್ಲೇ ಇಲ್ಲಿದೆ ನೋಡಿ. ಇಲ್ಲಿ ನೋಡಿ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಹಾಕಿ ಬಿಟ್ಟಿದ್ದಾರೆ. ದಿಸ್. ಓಕೆ, ಇದು ಕಸ್ಬಾನೆ, ದೇರ್ ಇಸ್ ನೋ ಡೌಟ್. ನಾನು ಇಲ್ಲಿ ಪರ್ಸನಲ್ ಕೂಡ ಹೋಗಿದ್ದೀನಿ. ಐ ನೋ ದಿಸ್ ಲೇಔಟ್ ವೆರಿ ವೆಲ್.
ಓಕೆ, ಸೊ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಈ ಬೆಂಗಳೂರು ಹೈವೇ ಕಡೆ ಬರಬೇಕಾದ್ರೆ ಜಸ್ಟ್ ಬಿಫೋರ್ ಟೋಲ್ ಇದು ಲೆಫ್ಟಲ್ಲೇ ಬರುತ್ತೆ. ಓಕೆ, ಬಟ್ ಇದರಲ್ಲಿ ನನಗೆ ಕಸಬಾ ಫೇಸ್ 1 ಫೇಸ್ 2 ಹೆಂಗೆ ಡಿವೈಡ್ ಮಾಡಿದ್ದಾರೆ ಅಂತ ನನಗೆ ಐಡಿಯಾ ಇಲ್ಲ. ಬಟ್ ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ಮನೆ ಇದೆ, ಇಲ್ಲೊಂದು ಸ್ವಲ್ಪ ಮನೆಗಳಿದೆ. ಇಲ್ಲಿ ಕೆಲವೊಬ್ರು ಮನೆಗಳನ್ನ ಕಟ್ಟಿದ್ದಾರೆ, ರೆನೋವೇಟ್ ಮಾಡಿದ್ದಾರೆ, ಜನಗಳು ಬಂದಿದ್ದಾರೆ. ಯಾವುದೋ ಹೊಸ ಮನೆಗಳು ಆಸ್ ಆಫ್ ನೌ ನನಗೆ ಕಾಣ್ತಾ ಇಲ್ಲ. ಓಕೆ, ಸೊ ಅದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ಲೇಔಟ್ ಮಾತ್ರ ಒಳಗಡೆನೂ ತುಂಬ ಚೆನ್ನಾಗಿದೆ. ಸಿ ದಿಸ್ KHP ಲೇಔಟ್ ಅಂದ್ರೆ ಹಿಂಗೆ ಇರುತ್ತೆ, ಬಟ್ ಯಾ ದಿಸ್ ಇಸ್ ಹೌ ಇಟ್ ಇಸ್. ನೋಡ್ಕೋಬಹುದು. ಫೇಸ್ 1 ಅಲ್ಲಿ 12 ಇದೆ. ನನ್ನ ಪ್ರಕಾರ ಈ ನಾರ್ತ್ ಅಲ್ಲಿ ಬರೋದು ಫೇಸ್ 1, ಸೌತ್ ಅಲ್ಲಿ ಬರೋದು ಫೇಸ್ 2 ಇದ್ರೂ ಇರ್ಬೋದು. ಹಂಗಂತೇಳಿ ನಾರ್ತ್ ಅಂತ ಏನಾದ್ರು ನೋಡೋಂಗಿದ್ರೆ ನೀವು ಈ ರೋಡಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಜಸ್ಟ್ ಗಮನಿಸಿ. ಇಲ್ಲಿ ನಾರ್ತ್ ಅಲ್ಲಿ LIG 12 ಮನೆಗಳು. ಇಲ್ಲಿದೆ 12 ಮನೆಗಳು ಇಲ್ಲಿ, ಸಮಥಿಂಗ್ ಲೈಕ್ ದಟ್. ಐ ಥಿಂಕ್ ಇದೇ ಇರುತ್ತೆ, ಇಲ್ಲೇ ಇರುತ್ತೆ, ಇಲ್ಲೇ ಇರುತ್ತೆ, ಇಲ್ಲೇ ಇರುತ್ತೆ. ನೀವು ಹೋಗಿ ವಿಚಾರಿಸ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಬಟ್ ಲೇಔಟ್ ಇಸ್ ದಿಸ್ ಓನ್ಲಿ. ಇದನ್ನ ಈ ತರ ನೋಡ್ಕೋಬಹುದು. ನೆಕ್ಸ್ಟ್ ಬಂದು ಇಟ್ಟಂಗಿಯಾಳ ಬಂದ್ಬಿಟ್ಟು ನಾರ್ತಿಗೆ ಬರುತ್ತೆ. ನಾವು ಈ ಆದರ್ಶ್ ನಗರ ಇದೆಯಲ್ಲ, ಅದಕ್ಕಿಂತ ಲೆಫ್ಟ್ ಅಲ್ಲಿ ಇದರ ಸಮಥಿಂಗ್ ಕಾಲ್ಡ್ ಬಿಜಾಪುರ ಇಟ್ನಾಳ್ ರೋಡ್. ಓಕೆ, ಇಲ್ಲಿ ಇಟ್ಟಂಗಿಯಾಳ ಅಂತ ಹೇಳ್ಬೋದು. ಇದೆ ನೋಡಿ ಇಟ್ಟಂಗಿಯಾಳ. ಓಕೆ, ಇದು ಬಿಜಾಪುರದಿಂದ ಒಂದು 6-7 ಕಿಲೋಮೀಟರ್ ದೂರದಲ್ಲಿದೆ ರಿಂಗ್ ರೋಡಿಂದ. ಓಕೆ, ಬಟ್ ಇಲ್ಲಿ KHP ಲೇಔಟ್ ಇಲ್ಲಿದೆ ನೋಡಿ, ವೈಭವ್ ನಗರ, KHP ಕಾಲೋನಿ, ವಿಜಯಪುರ, KHB ಅಂತ ಹಾಕಿದ್ದಾರೆ. ಇದನ್ನ ಈ ತರ ಅಂತ ಕರೆದ್ರೂ ಇದನ್ನ ಮೋಸ್ಟ್ಲಿ ಈ ಸರ್ವೆ ನಂಬರ್ಸ್ ಎಲ್ಲ ಇಟ್ಟಂಗಿ ಹಾಳದಲ್ಲಿ ಬರೋದ್ರಿಂದ ಮೋಸ್ಟ್ಲಿ ಫೇಸ್ 1 ಫೇಸ್ 2 ಅಂತ ಇದೆ. ಇದರಲ್ಲಿ ಬಲಗಡೆನೂ ಸ್ವಲ್ಪ KHP ಲೇಔಟ್ ತರ ಕಾಣ್ತಾ ಇದೆ. ಇಲ್ಲೊಂದು ಪ್ರೈವೇಟ್ ಇದೆ, ಇಲ್ಲೊಂದಿದೆ, ಇಲ್ಲಿ ಹಿಂದ್ಗಡೆ ತುಂಬಾ ಇವೆಲ್ಲ KHP ತರಾನೇ ಕಾಣ್ತಾ ಇದೆ. ಬಟ್ ಇದರಲ್ಲಿ ಫೇಸ್ 1 ಯಾವುದು, ಫೇಸ್ 2 ಯಾವುದೋ ಗೊತ್ತಿಲ್ಲ. ನನ್ನ ಪ್ರಕಾರ ನೀವು ವೈಭವ್ ನಗರ, KHP ಕಾಲೋನಿ, ವಿಜಯಪುರಕ್ಕೆ ಹೋದ್ರೆ ಚೆಕಿಂಗ್ ತಗೊಂಡು ಇಲ್ಲೇನು ಮನೆಗಳಿದೆ ಇದಿರ್ಬೋದು ಅಂತ ನನ್ನ ಅನಿಸಿಕೆ. ಇದರಲ್ಲಿ ಎಷ್ಟಿದೆ? 6 LIG, 1 MIG ಇದೆ. ಮೋಸ್ಟ್ಲಿ ಈ ಕಡೆ ಬರೋದೆಲ್ಲ MIG, ಈ ಕಡೆ ಬರೋದು LIG ಇರ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಹೋಗ್ಬಿಟ್ಟು ವಿಚಾರಿಸಿ, ಅಲ್ಲಿ ಹೋದಾಗ ಕೇಳಿ. ಇದನ್ನ ಕೇಳಿದ್ರೆ ರೆಸ್ಪಾಂಡ್ ಮಾಡ್ತಾರೆ. ಏನು ಆ ಥರ ಏನು ಇರಲ್ಲ, ನಿಮಗೂ ಒಂದು ಲೆವೆಲ್ಗೆ ಗೊತ್ತಾಗುತ್ತೆ. ಓಕೆ, ದಟ್ ಈಸ್ ಒನ್ ಥಿಂಗ್. ಇನ್ನು ಅಥವಾ ಈ ಹಳ್ಳಿಗೆ ಇನ್ನೊಂದು ಯಾವ್ದಾದ್ರು ಇದೆಯಾ ಅಂತೇನು ಗೊತ್ತಿಲ್ಲ, ವಿಚಾರಿಸ್ಬಿಟ್ಟು ನೀವು ಅದನ್ನ ಮಾಡಿ. ಬಟ್ ಈ ಸರ್ವೆ ನಂಬರ್ಸ್ ಅಲ್ಲೇ ಬರುತ್ತೆ, 4 ಜನ ಕೇಳಿದ್ರೆ ಗೊತ್ತಾಗುತ್ತೆ. ಮುದ್ದೇಬಿಹಾಳ. ಸೊ ಎಗೇನ್ ಬಿಜಾಪುರದ ಸೌತಿಗೆ ಬರಬೇಕಾಗುತ್ತೆ ಸ್ವಲ್ಪ. ಸೊ ಮುದ್ದೇಬಿಹಾಳ ಸ್ವಲ್ಪ ದೂರ, ಬಿಜಾಪುರದಿಂದ ತುಂಬ ದೂರ, ಒಂದು 50 ಕಿಲೋಮೀಟರ್ ಆಗುತ್ತೆ. ನೀವು ಬಸವನ ಬಾಗೇವಾಡಿ ಅದನ್ನ ದಾಟಿ, ನಿಡಗುಂದಿ ದಾಟಿ ಮುದ್ದೇಬಿಹಾಳಕ್ಕೆ ಬರಬೇಕು, ತುಂಬ ದೂರ ಇದೆ. ಬಟ್ ಯಾ, ದಿಸ್ ಇಸ್ ಒನ್ ಆಫ್ ದ ತಾಲೂಕ್. ನಾತಲ್ವಾಡಿ. ಇದರಲ್ಲಿ ತುಂಬ ಅಲಾಟ್ಮೆಂಟ್ ಎಲ್ಲ ಆಗಿದೆ, 700, 800, 600 ಸಮಥಿಂಗ್ ಇದೆ. ಬಟ್ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಲೇಔಟ್ ಇಸ್ ಒಳ್ಳೆ ಹೈವೇಗಿದೆ. NH41, sorry, ಸ್ಟೇಟ್ ಹೈವೇಗಿದೆ. ST, ಕೆನ್ ಯು ಸಿ ದಿಸ್ ಇಸ್ ಆನ್ ಲೇಔಟ್. ಇಲ್ಲಿ ನೋಡಿ, ಕರ್ನಾಟಕ ಗೃಹ ಮಂಡಳಿ ಈ ಥರ ಇದೆ. ಇದ್ರ ಒಳಗಡೆ ಇಲ್ಲೇ ಮನೆಗಳಿದೆ. ಎಷ್ಟು ನಂಬರ್ ಇದೆ? 14+5. ಐ ಥಿಂಕ್ ಜಾಸ್ತಿ ನಂಬರ್ ಇದೆ. ಇಲ್ಲಿ ಹೋದ್ರೆ ಯಾರಾದರೂ ಫೋನ್ ಮಾಡಿ ವಿಡಿಯೋ ಕೊಡಿ. ಇದರಲ್ಲೇ ಅರ್ಧ ನೋಡಿ, MIG 5 ಇದೆ. ಐ ಥಿಂಕ್ ಈ ಎಂಟೈರ್ ಲೇಔಟಲ್ಲಿ ಮುಂದೆನೇ MIG ಹೌಸ್ಗಳಿದೆ. 1, 2, 3, 4, 5 ಆಲ್ MIG ಲುಕ್ಸ್ ಟು ಬಿ ಆನ್ ಸೇಲ್. ನೀವು ನೋಡ್ಕೊಳ್ಳಿ, 5 ಮನೆ ನೋಡ್ಕೊಳ್ಳಿ, ಇದರಲ್ಲೇ ಒಂದು ಇದ್ದೇ ಇರುತ್ತೆ ಅಂತ ನನ್ನ ಅನಿಸಿಕೆ. ಒಳಗಡೆ ಗೂಗಲ್ ಮ್ಯಾಪ್ ಕ್ಯಾಪ್ಚರ್ ಆಗಿಲ್ಲ, ಯಾರಾದರೂ ಹೋದ್ರೆ ವಿಡಿಯೋ ಕಳಿಸಿ. LIG ಮೈಟ್ ಬಿ, ಅದು ಕೂಡ ಈಸ್ಟ್ ಫೇಸಿಂಗ್ ಇದೆ, 30-50. ಇಲ್ಲೇನೋ ಒಂದಿದೆ, ಇದೇನಂತ ನಂಗೆ ಗೊತ್ತಾಗ್ತಾ ಇಲ್ಲ. ಚೆಕ್ ಮ್ಯಾಪಿಂದ ಏನಾದ್ರು ಕಂಡುಹಿಡಿಬೋದಾ ಅಂತೇಳಿ. ವಿನಾಯಕ ವೇರ್ ಹೌಸ್ ಇದರ ಹಿಂಭಾಗದಲ್ಲೇ ಬರುತ್ತೆ. ಓಕೆ, ಸೊ ಅವ್ರದ್ದು ಪ್ರೈವೇಟ್ ಲ್ಯಾಂಡ್ ಅನ್ಕೊಂತೀನಿ. ಸೊ ಈಸ್ಟ್ ಫೇಸಿಂಗ್ ಇದೆ, ಇನ್ನೆಲ್ಲ ಕೂಡ ಈಸ್ಟ್ ನಾರ್ತ್ ಇದೆ. ಓಕೆ, ಸೊ ಇದನ್ನ ಕನ್ಸಿಡರ್ ಮಾಡಿ ಯಾರಾದರೂ ಓಕೆ ಅಂತಂದ್ರೆ ಐ ಥಿಂಕ್ ಡೀಸೆಂಟ್ ಆಗಿದೆ. ನೋಡಿ, MIG 22 ಲಕ್ಷ ಅಂತಂದ್ರೆ 1,500 ರೂಪಾಯಿಗೆ ಸೈಟ್ ವಿತ್ ಮನೆ ಕನ್ಸಿಡರ್ ಮಾಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಿಂದಗಿ. ಒಂದೇ ಒಂದು MIG ಮನೆ ಇದೆ, 20 ಲಕ್ಷ ಹೇಳ್ತಾರೆ. ಅಂದರೆ ನಿಮಗೆ 1,333 ರೂಪಾಯಿ ವಿತ್ ಸೈಟ್. ಸಿಂದಗಿಯಲ್ಲಿದೆ? ಸಿಂದಗಿ ಈ ಕಡೆ ಬರಬೇಕು, ವಿಜಯನಗರ ಬಲ್ಭಾಗದಲ್ಲಿ ಈಸ್ಟ್ಗೆ ದೇವರ ಹಿಪ್ಪರಿಗೆ ಹೋಗ್ಬಿಟ್ಟು ಆಮೇಲೆ ಸಿಂದಗಿ ಬರಬೇಕು. ಸಿಂದಗಿಯಲ್ಲಿ ತುಂಬ ಕಷ್ಟ, ನನ್ನ ಹತ್ರ ಇಲ್ಲ ಇದು. ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ KHP ಲೇಔಟ್ ಸಿಂದಗಿಯಲ್ಲಿ
ಎಲ್ಲೋ ನೋಡ್ದಂಗಿತ್ತು, ಪರ್ಫೆಕ್ಟ್ ಆಗಿ ಇರಲಿಲ್ಲ, ಬಟ್ ಹುಡುಕ್ದಂಗಿತ್ತು ನಾನು. ಯಾ ಐ ಥಿಂಕ್ ದಿಸ್ ಒನ್ ಇಸ್ KHP ಲೇಔಟ್. ಐ ಟ್ರೈ ಟು ಗೆಟ್ ಮ್ಯಾಪ್ಸ್. ಏನಾದರೂ ಡಿಪಾರ್ಟ್ಮೆಂಟ್ ಅವ್ರು ಫೋನ್ ಮಾಡ್ತೀನಿ, ಎಲ್ಲ ಪರಿಚಯ ಇದ್ದಾರೆ, ಕೊಟ್ಟರೆ ನಾನು ನಿಮಗೆ ಇನ್ನೊಂದು ರಿವ್ಯೂ ಸಪ್ರೇಟಾಗಿ ಮಾಡ್ತೀನಿ ನನಗನ್ಸಿದ ಮಟ್ಟಿಗೆ. ಇಲ್ಲ ಅಂತಂದರೆ NH16 ಬರುತ್ತೆ ಇಲ್ಲಿ. ದಿಸ್ ಮೈಟ್ ಬಿ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿ, ಇದು ಅಲ್ಲಿ ಹೋಗ್ಬಿಟ್ಟು 4 ಜನ ಕೇಳಿ, ಬಟ್ ಈ ಎಲ್ಲ ಕಂಡೀಷನ್ಸ್ ನೋಡಿದ್ರೆ ಸರ್ಟನ್ಲಿ ಇವು KHP ಡೀಲ್ಗಳಿವು. ಯಾಕಂದರೆ ಲೇಔಟ್ ಲೈನು, ಲೇಔಟ್ ಮ್ಯಾಪು, ಓಕೆ, ನನಗೆಲ್ಲ ಕರೆಕ್ಟಾಗಿ ಐಡಿಯಾ ಇದೆ ಸ್ವಲ್ಪ, ಹಾಗಾಗಿ ಇದೇ ಇರ್ಬೋದು ಅಂತ ಅನ್ಸ್ಕೊಂಡಿದ್ದೀನಿ. ಬಟ್ ನಿಮ್ಗೆ ಇದೆಲ್ಲ ಬೇರೆ ಆಗಿದ್ರೆ ಹೋಗಿದ್ರೆ ನಮಗೆ ಹೇಳ್ಕೊಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಕೊನೆಯದಾಗಿ ತಾಳಿಕೋಟೆ 1ನೇ ಅಂತ. ತಾಳಿಕೋಟೆ ಓ ಯಾ, ದಿಸ್ ಇಸ್ ಮುದ್ದೇಬಿಹಾಳದಿಂದ ಮೇಲ್ಗಡೆ. ಯಾ, ತಾಳಿಕೋಟೆ ಇಸ್ ವೆರಿ ಸಿಂಪಲ್ ಗೈಸ್. ತಾಳಿಕೋಟೆಯಿಂದ ನಾವು ಹುಡುಕ್ಬೇಕಾಗಿರೋ ರೋಡು, ಓಕೆ, ಹುಣಸಗಿ ರೋಡು, ಬಲ್ಭಾಗದಲ್ಲಿ ಸಿಟಿ ಒಳಗಡೆಯಿಂದ ಬರ್ತೀವಲ್ಲ, ಈ ಒಂದು ಕೆರೆ ದಾಟ್ಕೊಂಡ್ಬಿಟ್ಟು ಗೂಡ್ಗಾನೂರು ಹಳ್ಳದ ಸೇತುವೆ, ಗೂಡ್ಗಾನೂರು ಸೇತುವೆ ದಾಟ್ಕೊಂಡು ಲೋಟಸ್ ಕಾಲೇಜ್ ಆಫ್ ಫಾರ್ಮಸಿ ತಾಳಿಕೋಟೆ ದಾಟಿ ಬರ್ಬೇಕು. ನೋಡಿ, ಇಲ್ಲಿದೆ ನೋಡಿ, ದಿಸ್ ಡಿಸೈನ್. ಯಾ, ದೀಸ್ ಆರ್ ದ ಹೌಸಸ್. ಓನ್ಲಿ ಒಂದಿದೆ ಅಂತ ಇಲ್ಲಿ ನೋಡಿ. ಓಹ್, ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಐ ಮೀನ್, ಅಲ್ಲ, ಡಿಫ್ರೆಂಟ್ ಆಗಿದೆ ಒಂದು ಸ್ವಲ್ಪ. ಇದನ್ನು ಕೂಡ ಕನ್ಸಿಡರ್ ನೀವು ಮಾಡಬಹುದು. ಬಟ್ ಲೇಔಟ್ಗೆ ಎಂಟ್ರಿ ಎಲ್ಲಿದೆ ಅಂತ ಸ್ವಲ್ಪ ಕಂಡುಹಿಡಿತೀನಿ. ಓ, ಒಳ್ಳೊಳ್ಳೆ ಮನೆಗಳಾಗಿದೆ. ಓ, ಒಳ್ಳೆ ರೋಡಲ್ಲಿದೆ, ನಾಟ್ ಬ್ಯಾಡ್. ನೋಡಿ, ಈ ಥರ ಮನೆ ಕಟ್ಟಿದ್ದಾರೆ. KHPದು ಇದೇ ಪ್ರಾಬ್ಲಮ್ಮು ಯಾವಾಗಲೂ. ಇಲ್ಲೊಂದು ನೋಡಿ, ಇಲ್ಲೊಂದು ಮನೆ ಕಟ್ಟಿದ್ದಾರೆ. ಸೊ ದಿಸ್ ಕ್ಯಾಪ್ಚರ್ಸ್ ಆನ್ 2022. ಈಗ 2026 ಮೋಸ್ಟ್ಲಿ ಕೋವಿಡಲ್ಲಿ ಕಟ್ತಾ ಇದ್ದಾರೆ. ಈಗ ತುಂಬ ಡೆವಲಪ್ ಆಗಿರುತ್ತೆ ಹೋಗಿ. ಅಂದರೆ ಏನು ರೋಡ್ ಗಿಡೇನು ಆಗಿರಲ್ಲ, ಬಟ್ ಇದೇ ರೀತಿ ಇರುತ್ತೆ. ಬಟ್ ದೇರ್ ಮೈಟ್ ಬಿ ನಿಮಗೆ ಇನ್ನೊಂದು ಸ್ವಲ್ಪ ಮನೆಗಳು ಅಥವಾ ಏನಾದರೂ ಕಾಣಬಹುದು ಅಂತ ನಮ್ಮ ಸಜೆಷನ್. ನೋಡಿ, ಇದೆ ನೋಡಿ. ಸೊ ಇವೇನು ಪೇಂಟ್ ಹೊಡೆದಿಲ್ಲ, ಇವೆಲ್ಲ ತೊಗೊಂಡಿರ್ತಾರೆ, ರಿನೋವೇಟ್ ಮಾಡ್ತಾ ಇರ್ತಾರೆ. ನೋಡಿ ಕೆಲವೊಂದು ಮನೆ ಕಂಡೀಷನ್ ನೋಡಿ ಇಲ್ಲೇ ಇರುತ್ತೆ. ನಾವಿರೋ ತಾಳಿಕೋಟೆಯಲ್ಲಲ್ವಾ, ಒಂದೇ ಒಂದು LIG ಮನೆ ಇದೆ. ಸಮಥಿಂಗ್ ಇದರಲ್ಲೇ ಯಾವುದೋ ಇರುತ್ತೆ. ಇದರಲ್ಲೇ ಯಾವುದು ಅಂತ ಹೇಳ್ಬಿಡ್ತೀನಿ, ವೆಯ್ಟ್ ಮಾಡಿ, ಅಷ್ಟೊಂದು ಟ್ಯಾಲೆಂಟ್ ಇದೆ ನಮ್ಮ ಹತ್ರ. ಸೊ ಇಲ್ಲಿ ನೋಡಿ, ಮನೆ ರಿನೋವೇಟ್ ಇದಂತೂ ಇರಲ್ಲ, ಇದ್ರ ಪಕ್ಕದ್ದು ರಿನೋವೇಟ್ ಅದು ಇರಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಲೈಟಿಂಗ್ ಪೈಟಿಂಗ್ ಎಲ್ಲ ಬಂದಿದೆ. ಮೋಸ್ಟ್ಲಿ ಇಲ್ಲಿ ಯಾರೋ ಬಂದಿದ್ದಾರೆ ಇದ್ದಾರೆ. ನಾನು ಚೂರು ಬಳಗಡೆ ಬಂದರೆ ಇಲ್ಲೊಬ್ಬ ಕಾರ್ ಪಾರ್ಕಿಂಗ್ ಮಾಡಿದ್ದಾನೆ. ಇದು ಕೂಡ ಯಾರ್ದು ಇರುತ್ತೆ. ಓಕೆ, ನನಗನ್ಸಿದ ಮಟ್ಟಿಗೆ ಇದನ್ನ ನೋಡಿದ್ರೆ ಯಾರು ಬಂದಂಗಿಲ್ಲ, ಡೋರ್ ಒಡೆದೋಗಿದೆ. ಓಕೆ, ಗೇಟ್ ಹಂಗೆ ಇದೆ. ಇದು ಮೋಸ್ಟ್ಲಿ ಇದ್ರೂ ಇರ್ಬೋದು ಒಂದು. ಇದಿಲ್ಲ ಅಂತಂದರೆ ಇಲ್ಲೊಂದು ಸ್ವಲ್ಪ ಇದೆ ನೋಡಿ, ಇಲ್ಲಿ ಯಾವುದಾದ್ರೂ ಇದ್ದರೆ ಇರ್ಬೋದು. ಈ ಥರ ನೋಡ್ಕೋಬೇಕು. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಎ ವೆರಿ ಲೆಂತಿ ವಿಡಿಯೋ, ಬಟ್ ಇಟ್ಸ್ ರಿಕ್ವೈರ್ಡ್. ಯಾಕಂದರೆ ತುಂಬ ಜನ ಡೌಟ್ ಇರುತ್ತೆ. ಸೊ ಈ ಥರ ಎಲ್ಲ ನೋಡ್ಕೊಂಡ್ಬಿಟ್ಟು ಅರ್ಜಿ ಹಾಕಿ. ಇಲ್ಲಿವರೆಗೂ ಚಾನಲ್ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ರಿವ್ಯೂ ಏನಿದೆ ಅಂತ ತಿಳಿಸ್ಕೊಡಿ. ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.